ಪ್ರಿಯರೇ, ಕ್ರಿಸ್ಮಸ್ ಸಂಭ್ರಮದಲ್ಲಿ ತಾವೆಲ್ಲರೂ ಹಾಜರಿದ್ದೀರಿ. ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಸಂತಾನಮ್ಮ ಚರ್ಚ್ ಕೆಲ್ರಾಯ್ ವತಿಯಿಂದ ಈ ಒಂದು ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮ ನಾವು ಇಲ್ಲಿ ಸಾರ್ವಜನಿಕವಾಗಿ ಆಚರಿಸಬೇಕು ಅಂತ ಯೋಚಿಸಿ ಈ ಕಾರ್ಯಕ್ರಮ ಇವತ್ತು ನಡೆಸಲು ನಿರ್ಧರಿಸಿದ್ದೆವು. ಅದೇ ರೀತಿ ತಾವೆಲ್ಲರೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಇಲ್ಲಿ ಹಾಜರಿದ್ದೀರಾ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ನಮ್ಮ ಚರ್ಚ್ ಕೆಲ್ರಾಯ್ ಸಂತಾನಮ್ಮ ಚರ್ಚ್ ಇದರ ಧರ್ಮಗುರುಗಳಾಗಿರುವಂಥ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕಾಸ್ಟ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಜೋರಾಗಿ ಕೈ ಚಪ್ಪಾಳೆ ತಟ್ಟೋದು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ಈಶ್ವರೀಯ ವಿಶ್ವವಿದ್ಯಾಲಯ ನೀರ್ಮಾರ್ಗ ಶಾಖೆ ಇದರ ಸಿಸ್ಟರ್ ಬ್ರಹ್ಮಕುಮಾರಿ ಸ್ನೇಹಾರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಕೆಲವು ಅತಿಥಿಗಳು ಇನ್ನು ಕೆಲವು ಸಮಯದಲ್ಲಿ ನಮ್ಮೊಂದಿಗೆ ಬಂದು ಸೇರಲಿದ್ದಾರೆ. ಅದೇ ರೀತಿ ಡಾಕ್ಟರ್ ಪ್ರಕಾಶ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಕ್ರಿಸ್ಮಸ್ ಅಂದರೆ ನಮಗೆಲ್ಲರಿಗೂ ತಿಳಿದಿದೆ. ನಮ್ಮ ಎಲ್ಲರ ತಲೆಯ ಮೇಲೆ ಒಂದು ಟೊಪ್ಪಿ ಇದೆ, ಕ್ಯಾಪ್ ಇದೆ. ಅದರ ಕಲ್ಲರ್ ಕೆಂಪು ಕಲ್ಲರ್. ಸೊ ಎಲ್ಲೆಡೆ ಕ್ರಿಸ್ಮಸ್ ಅಂದ ತಕ್ಷಣ ಕೆಂಪು ಬಣ್ಣ ಸ್ವಲ್ಪ ರಾರಾಜಿಸುತ್ತೆ. ಮಾತ್ರವಲ್ಲದೆ ನಾವು ಈ ಕ್ರಿಸ್ಮಸ್ ಹಬ್ಬದ ಸಂಕೇತವಾಗಿ ಕ್ರಿಸ್ಮಸ್ ಕ್ಯಾರಲ್ಸ್, ಕ್ರಿಸ್ಮಸ್ ಟ್ರೀ, ಗೋದಲಿ ಈ ರೀತಿ ನಾನಾ ರೀತಿಯಲ್ಲಿ ತಯಾರಿಯನ್ನು ನಡೆಸ್ತೇವೆ. ಇವೆಲ್ಲವೂ ದೇವರು ದೇವಮಾನವರಾಗಿ ಈ ನಮ್ಮ ಭೂಲೋಕಕ್ಕೆ ಬಂದಂಥ ಯೇಸು ಕ್ರಿಸ್ತರು ಅವರ ಜನ್ಮದಿನವನ್ನು ಆಚರಿಸುವಂಥ ಸಂಭ್ರಮ. ಈಗ ನಾವು ಪ್ರಪ್ರಥಮವಾಗಿ ಕೆಲವು ಕ್ಯಾರಲ್ಸ್ ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಮುಖ್ಯವಾಗಿ ಸೈಂಟ್ ಆ್ಯನ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮಕ್ಕಳು ಈಗ ಮುಂದಿನ ಕ್ಯಾರಲ್ಸನ್ನು ಇಲ್ಲಿ ಗಾಯನ ಮಾಡಲು ತಯಾರಾಗಿ ನಿಂತಿದ್ದಾರೆ. ಅವರಿಗೆ ನಾನು ಶುಭ ಕೋರುತ್ತೇನೆ. ಜೋರಾಗಿ ಒಮ್ಮೆ ಕೈ ಚಪ್ಪಾಳೆ ಅವರಿಗೆ ಕಟ್ಟು.
ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೆ ನಮ್ಮ ಚರ್ಚಿನಲ್ಲಿ ಕೆಲವು ಸಮಯದ ಮೊದಲು ಬ್ರಾಸ್ ಬ್ಯಾಂಡ್ ಅಸ್ತಿತ್ವಕ್ಕೆ ಬಂದಿದೆ. ಆ ಬ್ರಾಸ್ ಬ್ಯಾಂಡ್ ಮಕ್ಕಳಿಂದಲೇ ನಾವು ಮಕ್ಕಳಿರುವಂಥ ಒಂದು ಬ್ರಾಸ್ ಬ್ಯಾಂಡ್ ನಾವು ಚರ್ಚಿನಲ್ಲಿ ಪ್ರಾರಂಭಿಸಿದ್ದೇವೆ. ಈಗ ಒಂದು ಕ್ಯಾರಲ್ಸ್ ಗಾಯನ ಈ ಬ್ರಾಸ್ ಬ್ಯಾಂಡ್ ಮುಖಾಂತರ ಮಾಡಲು ಹೊರತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಮ್ಮೊಂದಿಗಿದ್ದಾರೆ ಶ್ರೀ ಎಂ ಶೇಖ್ ಹೈದರ್, ಬದ್ರಿಯಾ ಜುಮ್ಮಾ ಮಸೀದಿ ಬಿತ್ತುಪಾದ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಎಂ ಶೇಖ್ ಹೈದರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತಿಸುವುದು. ಅದೇ ರೀತಿ ನಮ್ಮ ಊರಿನ ಒಳಿತಿಗಾಗಿ ದುಡಿಯುವಂಥ ಕೆಲವರನ್ನು ನಾವು ಇವತ್ತು ಗುರುತಿಸಿದ್ದೇವೆ. ಪ್ರತ್ಯೇಕವಾಗಿ ಆಶಾ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ನಮ್ಮ ಆಹ್ವಾನಕ್ಕೆ ಅವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಬಂದಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರಿಯರೇ, ನೀರುಮಾರ್ಗ ಬಂಡಂತಲ ಗ್ರಾಮ ಸೌಹಾರ್ದತೆಯ ನಾಡು. ಈ ನಮ್ಮ ಊರಿನಲ್ಲಿ ಹಲವಾರು ವರ್ಷಗಳಿಂದ ಸೌಹಾರ್ದತೆಯು ಖಂಡಿತವಾಗಿ ನಮಗೆಲ್ಲರಿಗೂ ಕಾಣುತ್ತೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಒಡಗೂಡಿ ಅವರು ನಮ್ಮೊಂದಿಗೆ ಎಲ್ಲರೂ ನಾವು ಒಡಗೂಡಿ ಆಚರಿಸ್ತೇವೆ. ಈಗಾಗಲೇ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಉಸ್ತಾದ್ ಸೈಯದ್ ಶಿಯಾದ್ ತಂಗಳ್, ಬದ್ರಿಯಾ ಜುಮ್ಮಾ ಮಸೀದಿ ಬಿತ್ತುಪಾದ ಇದರ ಖತೀಬರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಪ್ರಿಯರೇ, ಸಾಮರಸ್ಯವನ್ನು ಸಾರುವಂತಹ ಒಂದು ಜಾನಪದ ಗೀತೆ ನಾವೆಲ್ಲರೂ ಕೇಳಿದ್ದೇವೆ, ಒಳಿತು ಮಾಡು ಮನುಷ್ಯ. ಈ ಸಂದರ್ಭದಲ್ಲಿ ಈ ಹಾಡನ್ನು ನಾವು ಪ್ರಸ್ತುತಪಡಿಸುತ್ತೇವೆ. ನಾನು ವಿನಂತಿಸುತ್ತೇನೆ, ಶ್ರೀಮತಿ ಶಾಂತಿ ಡಿಕಾಸ್ಟ್ ದಯವಿಟ್ಟು ಮುಂದೆ ಬಂದು ಈ ಹಾಡನ್ನು ಪ್ರಸ್ತುತಪಡಿಸಲು. ಒಳಿತು ಮಾಡು ಮನುಷ್ಯ, ನೀರುದು 3 ದಿವಸ. ಒಳಿತು ಮಾಡು ಮನಸ, ನೀರುದು 3 ದಿವಸ. ಒಳಿತು ಮಾಡು ಮನಸ, ನೀರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀರುದು 3 ದಿವಸ. ಒಳಿತು ಮಾಡು ಮನಸ, ನೀರುದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿ
ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರಲು ಏನು ಹಿಂದೆ, ಹೇ ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಡ್ಡ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲಿ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲಿ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಒಮ್ಮೆ ತಿಳಿದು ನೋಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೀಳ ಮನುಜನಾಗಿ ಬಾಳ. ಹೇ ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಶಾಂತಿ ಡಿಕಾಸ್ಟ. ನಾವು ಹುಟ್ಟುವಾಗಲೇ ಒಂದು ಧರ್ಮದ ಭಾಗವಾಗಿ ಹುಟ್ಟುತ್ತೇವೆ. ಬಾಲ್ಯದಿಂದಲೇ ಆ ಧರ್ಮದ ಸಂಸ್ಕಾರಗಳು, ವಿಧಿಗಳು, ಸಂಪ್ರದಾಯ, ನಂಬಿಕೆ ಗೌರವಿಸಿ ಆಚರಿಸಿ ಬರ್ತೇವೆ. ಇವೆಲ್ಲವೂ ಇದ್ದು ಎಲ್ಲ ಧರ್ಮದಲ್ಲಿ, ಅದು ಹಿಂದೂ ಧರ್ಮ ಆಗಲಿ, ಕ್ರೈಸ್ತ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಬೌದ್ಧರಾಗಲಿ, ಜೈನರಾಗಲಿ, ಎಲ್ಲರಲ್ಲಿ ಸಮಾನವಾಗಿ ಕಾಣುವಂಥದ್ದು ಏನಂತ ಹೇಳಿದರೆ, ನಾವು ನಂಬಿಕೊಂಡು ಬರುವಂಥ ಮೌಲ್ಯಗಳು, ಮಾನವೀಯ ಮೌಲ್ಯಗಳು. ಯಾವ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದರೂ ಆ ಧರ್ಮದ ಸಂಸ್ಥಾಪಕರು ಅವರು ಪ್ರತಿಪಾದನೆ, ಅವರು ಬೋಧಿಸಿದ ಮೌಲ್ಯಗಳು ಏನಿವೆ ಅವೆಲ್ಲವೂ ಒಂದೇ. ಅದಕ್ಕೋಸ್ಕರ ನಾವು ಅವರನ್ನು ಹಿಂಬಾಲಿಸಿ ಬರುತ್ತೇವೆ. ಬೌದ್ಧ ಧರ್ಮ ಅಹಿಂಸೆಯನ್ನು ಬೋಧಿಸುತ್ತೆ, ಜೈನ ಧರ್ಮ ಅಹಿಂಸಾ ತತ್ವ ಬೋಧಿಸುತ್ತೆ, ಮುಸ್ಲಿಂ ಧರ್ಮದ ಶಿಸ್ತು, ಭಾತೃತ್ವ, ಕ್ರೈಸ್ತ ಧರ್ಮದ ದಯೆ, ಕರುಣೆ, ಕ್ಷಮೆ, ಉದಾರತೆ, ಹಿಂದೂ ಧರ್ಮದ ಸನಾತನ ವೈಶಿಷ್ಟ್ಯತೆ, ಎಲ್ಲ ಧರ್ಮದೊಡನೆ ಬೆರೆಯುವ ಉದಾರ ಮನಸ್ಸು, ಎಲ್ಲ ಒಡಗೂಡಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ ದೇಶ. ಈ ದೇಶದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಧನ್ಯರು. ಈ ಸಂದೇಶವು ಇವತ್ತಿನ ಈ ಬಂಧುತ್ವ ಕ್ರಿಸ್ಮಸ್ ಇದರ ಪ್ರಮುಖ ಸಂದೇಶ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸೋಣ. ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸೋಣ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರೋಣ. ಎಲ್ಲ ಧರ್ಮದಲ್ಲಿ ನಮಗೆ ಹೇಳಿಕೊಟ್ಟಂಥ ಮಾನವೀಯತೆ ಏನಿದೆ ಅದನ್ನೆಲ್ಲ ಒಗ್ಗೂಡಿಸಿ ನಾವೆಲ್ಲರೂ ಮೊದಲು ಮಾನವರಾಗೋಣ. ಈ ಸಂದೇಶವನ್ನು ಸಾರುತ್ತಾ ಈಗ ಮುಂದೆ ಸೇಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಕ್ರಿಸ್ತರ ಜನನದ ಒಂದು ಟ್ಯಾಬ್ಲೋ
ನಮ್ಮೊಂದಿಗೆ ಪ್ರದರ್ಶಿಸಲು ತಯಾರಾಗಿದ್ದರೆ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ದಯವಿಟ್ಟು ಮುಂದೆ ಬರಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಮ್ಮೊಂದಿಗಿದ್ದಾರೆ ಕುಲಾಲಯಾನೆ ಕುಂಬಾರ ಸಂಘ ನೀರುಮಾರ್ಗದ ಮಾಜಿ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ರಸಿಕಾ ಅವರಿಗೂ ನಾವು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಹಲವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಆಹ್ವಾನಿತರು ದಯವಿಟ್ಟು ಮುಂದೆ ಬಂದು ಮುಂದಿನ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರಿಯರೇ, ನಮ್ಮ ಪರಿಸರದಲ್ಲಿ ನಾವು ಹಲವು ಮಂದಿಯನ್ನು ಕಾಣುತ್ತೇವೆ. ಅವರು ಮಾಡುವಂಥ ಸೇವೆ ಏನಿದೆ ಈ ಪರಿಸರಕ್ಕೆ, ಪರಿಸರ ಅಭಿವೃದ್ಧಿಗೆ ಪ್ರಮುಖವಾಗಿ ನಾವು ನಮ್ಮೊಂದಿಗೆ ಗುರುತಿಸಲು ಇಲ್ಲಿ ಆಹ್ವಾನಿಸ್ತೇವೆ. ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ನಮ್ಮೊಂದಿಗೆ ಅವರು ಇರ್ತಾರೆ. ನಮ್ಮೆಲ್ಲರ ಅಭಿವೃದ್ಧಿಗಾಗಿ ಅವರು ದುಡಿಯುತ್ತಾರೆ. ಮಾತ್ರವಲ್ಲದೆ ನಮ್ಮ ಇನ್ನೂ ಕೆಲವರು ಪ್ರತ್ಯೇಕವಾಗಿ ಕೆಲವು ನಮ್ಮ ಪರಿಸರದಲ್ಲಿ ಬಣ್ಣಂತಿಲ ನೀರು ಮಾರ್ಗದಲ್ಲಿರುವಂತಹ ಪೋಸ್ಟ್ ಮ್ಯಾನ್ ಅವರನ್ನು ನಾವು ಇವತ್ತು ಕರೆದಿದ್ದೇವೆ. ಅವರನ್ನು ನಾವು ಗುರುತಿಸಲಿದ್ದೇವೆ. ಮಾತ್ರವಲ್ಲದೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡುವಂಥ ಜವಾಬ್ದಾರಿ ಎಲ್ಲರದ್ದು. ಅದಕ್ಕೋಸ್ಕರ ದಿನಂಪ್ರತಿ ದುಡಿಯುವಂಥ, ಸ್ವಚ್ಛವಾಗಿ ಇಡಲು ದುಡಿಯುವಂಥ ಸಫಾಯಿ ಕರ್ಮಚಾರಿ ಯಾರೆಲ್ಲ ಇದ್ದಾರೆ ಅವರಿಗೂ ನಾವು ಕರೆದಿದ್ದೇವೆ, ಅವರಿಗೂ ನಾವು ಗುರುತಿಸಿದ್ದೇವೆ. ಅವರನ್ನು ನಾವು ಸ್ವಾಗತವನ್ನು ಕೋರುತ್ತೇವೆ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು.
ಆಗಮನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಅರಸನನ್ನು ಹುಡುಕುತ್ತಾ ಬಂದ ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ ಅಟ್ಟಹಾಸ ಮೆರೆದಾಡಿತು, ಮಗುವನ್ನು ಹುಡುಕಲು ಸೈನ್ಯವ ಹತ್ತಿರ. ಬೀದಿ ಬೀದಿಯ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ, ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಭೀತಿಯು ಹರಡಿತು, ರಕ್ತವು ಹರಿಯಿತು, ಮುಟ್ಟಿದ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಓಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ.
ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿ ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲೀಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ. ಧನ್ಯವಾದಗಳು. ಮಕ್ಕಳು ಅಲ್ಲಿಯೇ ಒಂದು ನಿಮಿಷ ನಿಲ್ಲುವುದು, ಎಲ್ಲ ಮಕ್ಕಳು. ಸೇಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಈ ನೃತ್ಯ ರೂಪಕವನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಅವರೊಂದಿಗೆ ಶಿಕ್ಷಕ ಆಗಿರುವಂಥ ಶ್ರೀಮತಿ ಸುನೀತಾ ವಾಸ್, ಶ್ರೀಮತಿ ಲವಿನಾ ವಾಸ್, ಶ್ರೀಮತಿ ರೋಸ್ ಡಿಸೋಜ ದಯವಿಟ್ಟು ಒಮ್ಮೆ ಮುಂದೆ ಬರಲು ವಿನಂತಿಸುತ್ತೇನೆ. ಈ ಮಕ್ಕಳನ್ನು ತಯಾರಿಸಲು ಈ ನೃತ್ಯ ರೂಪಕಕ್ಕೆ ಅವರು ಕೆಲವು ದಿನಗಳಿಂದ ಈ ತಯಾರಿ ನಡೆಸಿದ್ದಾರೆ. ಒಮ್ಮೆ ಜೋರಾಗಿ ಅವರಿಗೆ ಎಲ್ಲರಿಗೂ, ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಧನ್ಯವಾದಗಳು. ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯೇಸು ಕ್ರಿಸ್ತರು ಮಾನವರಾಗಿ ಧರೆಗಿಳಿದ ಈ ನೃತ್ಯ ರೂಪಕ ಖಂಡಿತವಾಗಿ ನಮ್ಮ ಮನಸ್ಸಿಗೆ ಮುಟ್ಟಿದೆ. ಮಾನವೀಯತೆ ನಶಿಸಿ ಹೋಗಿತ್ತು, ಅನ್ಯಾಯ ತಾಂಡವಾಡುತ್ತಿತ್ತು, ಅಸಮಾನತೆ ಎದ್ದು ಕಾಣುತ್ತಿತ್ತು. ದೀನದಲಿತರ, ಅಬಲರ, ಬಡವರ, ನಿಶಕ್ತರ ಹೃದಯದ ವೇದನೆ ಪ್ರಭುದೇವರು ಮನುಷ್ಯ ರೂಪಿಯಾಗಿ ಧರೆಗಿಳಿದು ಬರಲು ಮುನ್ನುಡಿಯಾಯಿತು. ಅನ್ಯಾಯ, ಅಸಮಾನತೆ ದಿಟ್ಟತನದಿಂದ ಎದುರಿಸಿ ಶಾಂತಿಯ, ಮಾನವೀಯತೆಯ ಪ್ರೀತಿಯನ್ನು ಸಾರುವ ದೂತರಾಗಿ ಜೀವಿಸಿ ಅದರ ಪ್ರತಿಫಲವಾಗಿ ಅವರನ್ನು ಹಿಂಬಾಲಿಸಿದ ನಾವೆಲ್ಲರೂ ಕ್ರೈಸ್ತರು. ಯೇಸು ಕ್ರಿಸ್ತರು ಏನೆಲ್ಲ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ, ನಿರಂತರ
2025 ವರ್ಷಗಳಿಂದ ಅದನ್ನು ಪಾಲಿಸಿ ಬಂದವ ಪ್ರತಿಯೊಬ್ಬರು ಅವರ ಹಿಂಬಾಲಕರು ಕ್ರೈಸ್ತರು ನಾವಾಗಿದ್ದೇವೆ. ಯೇಸು ಕ್ರಿಸ್ತರು ಏನನ್ನು ಬೋಧನೆ ಮಾಡಿದ್ದರು? ಪರರನ್ನು ಪ್ರೀತಿಸು, ಪರರ ಸೇವೆ ಮಾಡು, ಅದನ್ನು ಮಾಡುತ್ತಾ ಬಂದಂಥ ಎಲ್ಲ ಕ್ರೈಸ್ತರು ನಾವು ಇವತ್ತು ಇಲ್ಲಿ ಒಂದುಗೂಡಿ ಬಂಧುತ್ವ ಆಚರಣೆ ಕ್ರಿಸ್ಮಸ್ ಅಳವಡಿಸ್ತೇವೆ. ಈಗ ನಾನು ವಿನಂತಿಸುತ್ತೇನೆ, ICYM ಹಾಗೂ ನಮ್ಮ ಗಾಯನ ಮಂಡಳಿಯ ಸದಸ್ಯರು ದಯವಿಟ್ಟು ಮುಂದೆ ಬಂದು ಒಂದು ಕ್ಯಾರಲ್ಸ್ ಅನ್ನು ಇಲ್ಲಿ ಪ್ರಸ್ತುತಪಡಿಸಲು. मसीहा आया है, खुशियाँ हमको लाया है, सारे जग के आज हमको पैगाम लाया है, मसीहा आया है। माता मरियम उससे गाती मीठी लोरी गाती है, दूर दूर से औरत जाती कानों से टकराती है, प्रभु का राज आया है, अपनी बहारे लाया है, प्रभु का राज आया है, अपने बहारे लाया है, क्या मसीहा आया है, खुशियाँ हमको लाया है, सारे जग के आज हमको पैगाम लाया है, मसीहा आया है, खुशियाँ हमको लाया है, सारे जग के आज हमको पैगाम लाया है, मसीहा आया है। ಕ್ರಿಸ್ಮಸ್ ಹಬ್ಬವು ಬಂದಿದೆ, ಜಗದಲ್ಲಿ ಸಂತೋಷ ತಂದಿದೆ, ಕ್ರಿಸ್ಮಸ್ ಹಬ್ಬವು ಬಂದಿದೆ, ಜಗದಲ್ಲಿ ಸಂತಸ ತಂದಿದೆ, ಸುಮಧುರ ಸಂಗೀತ ಹಾಡುತ್ತಾ ನಾವು ಕೈತಟ್ಟಿ ಕುಣಿಯೋಣ, ಸುಮಧುರ ಸಂಗೀತ ಹಾಡುತ್ತಾ ನಾವು ಕೈತಟ್ಟಿ ಕುಣಿಯೋಣ, ಮೇಘದಿ ನವತಾರೆಯು ಹೊಸ ಬೆಳಕಲಿ ನಗು ಚೆಲ್ಲಲು, ದೂತರ ನವಗಾನವು ದಿವ ಮಹಿಮೆಯ ಕೊಂಡಾಡಲು ಹಾಡುವ, ಕುಣಿಯುವ, ನಲಿಯುವ, Gloria in excelsis Deo, Gloria in excelsis Deo. ಧನ್ಯವಾದಗಳು. ICYM ಸದಸ್ಯರು ಹಾಗೂ ಗಾಯನ ಮಂಡಳಿ ಸದಸ್ಯರಿಗೆ ಧನ್ಯವಾದಗಳು. ಈಗ ನಾನು ಮುಂದಕ್ಕೆ ಕರೆಯುತ್ತೇನೆ. ಯೇಸು ಕ್ರಿಸ್ತರು ಬಡವರಲ್ಲಿ ಬಡವರಾಗಿ ಕಾಣಲು ಗೋದಲಿಯಲ್ಲಿ ಜನ್ಮ ತಾಳಿದರು. ಇವತ್ತು ಅವರ ಆದರ್ಶಗಳನ್ನು ನಾವು ಪಾಲಿಸುವಾಗ ನಮ್ಮ ICYM ಸದಸ್ಯರು ಒಂದು ಕಿರು ನಾಟಕವನ್ನು ಇಲ್ಲಿ ಮಾಡಿ ತೋರಿಸಲಿದ್ದಾರೆ. ನಾವು ಬಡವರನ್ನು ಕಾಣಬೇಕಾದರೆ ಏನು ಮಾಡಬೇಕು? ನಾನು ವಿನಂತಿಸ್ತೇನೆ, ICYM ಸದಸ್ಯರು ದಯವಿಟ್ಟು ಮುಂದೆ ಬರಬೇಕು. ನಾವೀಗ ನಿಮಗಾಗಿ ಜೋಶ್ವನ ಕಥೆಯನ್ನು ಪ್ರಸ್ತುತಪಡಿಸಲಿದ್ದೇವೆ. ಜೋಶ್ವ ಒಬ್ಬ ಸಾಮಾನ್ಯ ಮನುಷ್ಯ. ಕಷ್ಟಪಟ್ಟು ತನ್ನ ಕುಟುಂಬವನ್ನು ಸಾಕಿ ಸಲಹುತ್ತಿದ್ದನು. ಆತನು ತನ್ನ ದಿನಚರಿಯನ್ನು ಪ್ರಾರ್ಥನೆಯಿಂದ ಆರಂಭಿಸುತ್ತಾನೆ. ದಯಾಮಯನಾದ ಪ್ರಭು ಯೇಸುವೆ, ಈ ದಿನವನ್ನು ಕರುಣಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು.
ನೀವು ನನ್ನ ಕುಟುಂಬವನ್ನು ಸದಾ ಕಾಪಾಡುತ್ತೀರಿ. ಆದರೆ ನನ್ನ ಒಂದೇ ಒಂದು ಆಸೆ, ಯೇಸುವೆ, ನಿಮ್ಮನ್ನು ನೋಡುವುದು. ಅದನ್ನು ಈಡೇರಿಸುವಿರಾ? ಲಿಲಿ, ಲಿಲಿ, ನನ್ನ ಕಾಫಿ ರೆಡಿಯಾ? ನಾನು ಕಾಯ್ತಾ ಇದ್ದೇನೆ. ಜೋಶ್ವನ ಮಡದಿ ಲಿಲ್ಲಿ ಯಾವತ್ತೂ ಆಕೆಯ ಗಂಡ ಮತ್ತು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾಳೆ. ನಿಮ್ಮ ಕಾಫಿ ತಯಾರಿದೆ. ಗುಡ್ ಮಾರ್ನಿಂಗ್ ಡಾಡಾ. ಗುಡ್ ಮಾರ್ನಿಂಗ್ ಮಮ್ಮ. ಗುಡ್ ಮಾರ್ನಿಂಗ್ ಮಕ್ಕಳೇ. ಬಾಯ್ ಡಾಡಾ. ಬಾಯ್ ಮಮ್ಮ. ಬಾಯ್ ಮಮ್ಮ. ನಾವು ಶಾಲೆಗೆ ಹೊರಡುತ್ತೇವೆ. ಬಾಯ್ ಬಾಯ್. ಜೋಶ್ವಾ, ನಿಮ್ಮ ಟಿಫಿನ್ ರೆಡಿ ಇದೆ. ಥ್ಯಾಂಕ್ ಯು ಲಿಲ್ಲಿ. ನಾನಿನ್ನು ಹೊರಡ್ತೇನೆ. ಬಾಯ್. ಸಂಜೆ ಆಗುತ್ತಿದ್ದಂತೆ ಎಲ್ಲರೂ ಪ್ರಾರ್ಥನೆಗಾಗಿ ಒಟ್ಟು ಸೇರುತ್ತಾರೆ. ಪ್ರಾರ್ಥನೆಯಲ್ಲಿರುವ ಜೋಶ್ವಾರಿಗೆ ಒಂದು ಧ್ವನಿ ಕೇಳಿಸುತ್ತದೆ. ಜೋಶ್ವಾ, ಜೋಶ್ವಾ, ನಾನು ಈ ವರ್ಷ ಕ್ರಿಸ್ಮಸ್ ಹಬ್ಬಕ್ಕೆ ನಿಮ್ಮ ಮನೆಗೆ ಬರುತ್ತೇನೆ. ಲಿಲಿ, ಮಕ್ಕಳೇ, ಇಲ್ಲಿ ಬನ್ನಿ. ಯೇಸು ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ. ಯೇಸು ದೇವರು ನಮ್ಮ ಮನೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ಬರ್ತಾರೆ. ಡಾಡಾ ಡಾಡಾ, ನಾನು ಯೇಸುವಿಗೆ ಸುಂದರವಾದ ಕ್ರಿಸ್ಮಸ್ ಕೇಕ್ ಮತ್ತು ಗಿಫ್ಟ್ ತಯಾರು ಮಾಡುತ್ತೇನೆ. ಹಾಗಾದರೆ ನಾನು ಮನೆಯನ್ನು ಶುಚಿ ಮಾಡುತ್ತೇನೆ, ಒಳ್ಳೆಯ ಊಟವನ್ನು ತಯಾರಿಸುತ್ತೇನೆ. ನೀವೆಲ್ಲರೂ ಎಷ್ಟು ಸಂಭ್ರಮದಿಂದ ತಯಾರಿ ನಡೆಸ್ತಾ ಇದ್ದೀರಿ? ಡಾಡಾ, ನನಗೆ ಕೇಕ್ ಹಾಗೂ ಡೆಕೋರೇಷನ್ಗೆ ವಸ್ತು ತರಲು ಸ್ವಲ್ಪ ಹಣ ಬೇಕಾಗಿದೆ. ಸರಿ ಮಗಳೇ, ತಗೋ. ಜೋಶ್ವಾ, ನಿಮ್ಮ ತಂಗಿ ಗ್ರೇಸ್ ಒಬ್ಬರೇ ಇದ್ದಾರೆ. ಅವರನ್ನು ಹಬ್ಬಕ್ಕೆ ಕರೆದರೆ ಒಳ್ಳೆಯದಲ್ಲ? ಹೌದಲ್ವಾ? ಸರಿ, ನಾನು ಈಗಲೇ ಅವರಿಗೆ ಕರೆ ಮಾಡ್ತೇನೆ. ಬನ್ನಿ ಗ್ರೇಸ್ ಆಂಟಿ. ಓ, ನನಗೆ ನಿಮ್ಮೆಲ್ಲರನ್ನು ನೋಡಿ ತುಂಬ ಸಂತೋಷವಾಯಿತು. ನೀವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ತುಂಬ ತಯಾರಿ ನಡೆಸುತ್ತೀರಿ. ಓ ಮಕ್ಕಳೇ, ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೀರಿ. ಓ, ಯೇಸು ಬಂದಿರಬೇಕು ನೋಡಿ. ದಯಮಾಡಿ ನನಗೆ ನಿಮ್ಮ ಮನೆಯಲ್ಲಿ ಇರಲು ಸ್ವಲ್ಪ ಸ್ಥಳ ಕೊಡಿ. ನಾನು ತುಂಬ ಹಸಿದಿದ್ದೇನೆ. ಹೊರಗೆ ತುಂಬ ಚಳಿ ಇದೆ. ಒಂದು ಕಂಬಳಿ ಇದ್ರೆ ಕೊಡಿ. ಏ ಮುದುಕ, ನಿನಗೆ ಇಲ್ಲಿ ಸ್ಥಳ ಇಲ್ಲ. ನಾವು ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಕಾಯ್ತಾ ಇದ್ದೇವೆ. ನೀನು ಇಲ್ಲಿಂದ ನಡಿ. ಯಮ್ಮ, ನನಗೆ ಕ್ರಿಸ್ಮಸ್ ಕ್ಯಾರಲ್ ಹಾಡುಗಳು ಕೇಳುತ್ತವೆ. ಬಾ, ನಾವು ಕ್ಯಾರಲ್ಸ್ ಹಾಡೋಣ.
ಯಾರು ನೀನು? ಏನ್ ಬೇಕಿದ್ದು ನಿನಗೆ? ನನ್ನ ಮಗುವಿಗೆ ತುಂಬಾ ಹಸಿವಾಗಿದೆ, ಏನಾದರೂ ತಿನ್ನಲು ಕೊಡಿ. ಇಲ್ಲಿ ಏನೂ ಇಲ್ಲ ನಿನಗೆ ಕೊಡ್ಲಿಕ್ಕೆ. ನೀನು ಇಲ್ಲಿಂದ ನಡಿ, ಹೋಗು. ಜೋಶ್ವಾ, ಸಮಯ ತುಂಬಾ ಆಯಿತು, ಇನ್ನು ಏಸು ಬರುವುದಿಲ್ಲ. ಲಿಲ್ಲಿ, ಹಾಗೆ ಯೋಚನೆ ಮಾಡಬೇಡ. ಯೇಸು ಖಂಡಿತ ಬರ್ತಾರೆ. ಯೇಸು ದೇವರು ಯಾವತ್ತೂ ನಂಬಿಕೆ ದ್ರೋಹ ಮಾಡುವುದಿಲ್ಲ. ಮಮ್ಮ ಡ್ಯಾಡ, ನಾವೆಲ್ಲರೂ ಕ್ಯಾರಲ್ಸ್ ಹಾಡಿ ಸಂತೋಷ ಪಡುವ. ಬೆತ್ಲೆಹೇಮ ಗೋದಲಿಯೋಳು ಮಾರಗಿದ ಯೇಸುರಾಜನು. ಬೆತ್ಲೆಹೇಮ ಗೋದಲಿಯೋಳು ಮಾರಗಿದ ಯೇಸುರಾಜನು. ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ದೇವನೇ ನೀ ಪರಿಶುದ್ಧ ಪರಿಶುದ್ಧ, ದೇವನೇ ನೀ ಶುದ್ಧನು ಶುದ್ಧನು. ದೇವನೇ ನೀ ಪರಿಶುದ್ಧ ಪರಿಶುದ್ಧ, ದೇವನೇ ನೀ ಶುದ್ಧನು ಶುದ್ಧನು. ಶುದ್ಧರಾಗುವಂತೆ ನಮ್ಮನು ಶುದ್ಧೀಕರಿಸಿಕೋ ಯೇಸುವೇ. ಶುದ್ಧರಾಗುವಂತೆ ನಮ್ಮನು ಶುದ್ಧೀಕರಿಸಿಕೋ ಯೇಸುವೇ. ಒಂದಾಗಿ ಸ್ತೋತ್ರ ಮಾಡಿರಿ, ಶುಭವಾರ್ತೆಯನ್ನು ಕೇಳಿರಿ. ತಂದೆಯು ಮೆಚ್ಚಿದ ರಕ್ಷಕ ಹುಟ್ಟಿದ, ಸಂತೋಷದಿಂದ ಹಾಡಿರಿ. ಒಂದಾಗಿ ಸ್ತೋತ್ರ ಮಾಡಿರಿ, ಶುಭವಾರ್ತೆಯನ್ನು ಕೇಳಿರಿ. ತಂದೆಯು ಮೆಚ್ಚಿದ ರಕ್ಷಕ ಹುಟ್ಟಿದ, ಸಂತೋಷದಿಂದ ಹಾಡಿರಿ. ರಾತ್ರಿಯ ಕಾಲಾದಿ ದೂತರು ಕುರುಬಗೆ ವಾರ್ತೆಯ ತಂದರು. ನರರೂಪ ತಾಳಿದ ಕರ್ತನ ಕಂಡು ತಲೆವಾಗಿರಿ ಅಂದರು. ರಾತ್ರಿಯ ಕಾಲಾದಿ ದೂತರು ಕುರುಬಗೆ ವಾರ್ತೆಯ ತಂದರು. ನರರೂಪ ತಾಳಿದ ಕರ್ತನ ಕಂಡು ತಲೆವಾಗಿರಿ ಅಂದರು. ಪರಂ ಪಂ ಪರರ ಪರಂ ಪರಂ ಪಂ ಪರರ ಪರಂ ಪರಂ ಪಂ ಪರರ ಪರಂ ಪಂ ಪರಂ ಪಂ ಪರರ ಪರಂ ಪರಂ ಪಂ ಪರರ ಪರಂ ಪರಂ ಪಂ ಪರಂ ಪರಂ ಪಂ. ಯೇಸು ಹುಟ್ಟಿದ, ನಮ್ಮ ರಾಜ ಜನಿಸಿದ, ಕತ್ತಲೆಯ ನೀಗಿ ಬೆಳಕು ತೋರಿದ. ಯೇಸು ಹುಟ್ಟಿದ, ನಮ್ಮ ರಾಜ ಜನಿಸಿದ, ಕತ್ತಲೆಯ ನೀಗಿ ಬೆಳಕು ತೋರಿದ. ಇಂದು ಸಂತೋಷದಿ ಸೇರುತ್ತ ನಮ್ಮ ಯೇಸುವಿಗೆ ಹಾಡುವೆವು. ಇಂದು ಸಂತೋಷದಿ ಸೇರುತ್ತ ನಮ್ಮ ಯೇಸುವಿಗೆ ಹಾಡುವೆವು. ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ. ಈಗ ಖಂಡಿತವಾಗಿಯೂ ಯೇಸು ಸ್ವಾಮಿ ಬಂದಿರ್ತಾರೆ. ಯಾರು ನೀನು? ಈಗ ಕತ್ತಲಾಯಿತು, ನನಗೆ ಎಲ್ಲೂ ಹೋಗಲು ಆಗುತ್ತಿಲ್ಲ. ನನಗೆ ಇದು ಹೊಸ ಊರು, ಯಾರ ಪರಿಚಯವೂ ಇಲ್ಲ. ಇವತ್ತು ನಿಮ್ಮ ಮನೆಯಲ್ಲಿ ಇರಲು ಸ್ಥಳ ಕೊಡುವಿರಾ? ನನಗೆ ನಿನ್ನ ಪರಿಚಯ ಇಲ್ಲ. ನನ್ನ ಮನೆಯಲ್ಲಿ ನಿನಗೆ ಎಲ್ಲರೂ ಸ್ಥಳ ಕೂಡ ಇಲ್ಲ. ಹೋಗಿಲ್ಲಿಂದ ನಡಿ ಬಂದಕ್ಕೆ. ಜೋಶ್ವಾ, ಇನ್ನು ಏಸು ಬರುವುದಿಲ್ಲ, ಊಟವೆಲ್ಲ ತಣ್ಣಗಾಯಿತು. ನಾವು ಈಗ ಊಟ ಮಾಡುವ. ಒಮ್ಮೆಲೆ ಜೋಶ್ವನಿಗೆ ದೇವರ ಧ್ವನಿ ಕೇಳಿಸಿತು. ಜೋಶ್ವಾ, ಜೋಶ್ವಾ. ದೇವರೇ, ಯೇಸುವೇ, ನಾವೆಲ್ಲರೂ ನಿಮಗಾಗಿ ತುಂಬಾ ಹೊತ್ತು ಕಾಯುತ್ತಾ ಕುಳಿತಿದ್ದೆವು, ನೀವು ಬಂದೇ ಇಲ್ಲ.
ನಾನು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬಂದಿದ್ದೆ. ಯಾವಾಗ ಸ್ವಾಮಿ ನೀವು ನಮ್ಮ ಮನೆಗೆ ಬಂದಿದ್ದು? ನಾವು ನಿಮ್ಮನ್ನು ಕಾಯ್ತಾ ಕುಳಿತಿದ್ದೆವು, ನೀವು ಬಂದಿಲ್ಲ. ನಾನು ನಿಮ್ಮ ಮನೆಗೆ 3 ಸಲ ಬಂದಿದ್ದೆ. ಆದರೆ ಜೋಶ್ವಾ, ನೀನು ನನ್ನನ್ನು ಗುರುತಿಸಲಿಲ್ಲ. ನೀನು ನನಗೆ ಕರುಣೆ ತೋರಿಸಲಿಲ್ಲ. ಯಾವಾಗ ಯಾವಾಗ ಸ್ವಾಮಿ ನೀವು ನಮ್ಮ ಮನೆಗೆ ಬಂದಿದ್ದು? ನಾನು ಒಬ್ಬ ಮುದುಕ, ಬಡವನಾಗಿ ಹಸಿವಿನಿಂದ ನಿನ್ನ ಮನೆಗೆ ಬಂದೆ. ಆದರೆ ನೀನು ನನಗೆ ಕರುಣೆ ತೋರಿಸಲಿಲ್ಲ. ನಾನು ಒಬ್ಬ ಮಹಿಳೆಯಾಗಿ ಮಗುವಿನೊಂದಿಗೆ ಆಹಾರ ಕೇಳಿ ಬಂದೆ. ನನಗೆ ನೀನು ಏನನ್ನೂ ನೀಡಲಿಲ್ಲ. ನಾನು ಒಬ್ಬ ಅಪರಿಚಿತ ವ್ಯಕ್ತಿಯಾಗಿ ಕತ್ತಲಾದಾಗ ಉಳಿದುಕೊಳ್ಳಲು ಸ್ಥಳ ಕೇಳಿ ಬಂದೆ. ನೀನು ನನಗೆ ಉಳಿದುಕೊಳ್ಳಲು ಸ್ಥಳ ನೀಡಲಿಲ್ಲ. ಸ್ವಾಮಿಯೇ, ಯೇಸುವೆ, ನಮ್ಮನ್ನು ಕ್ಷಮಿಸಿ. ನಮ್ಮಿಂದ ದೊಡ್ಡ ತಪ್ಪಾಯಿತು, ಕ್ಷಮಿಸಿ ಯೇಸುವೆ. ನಿಜವಾಗಿಯೂ ಹೇಳುತ್ತೇನೆ, ಈ ನಿನ್ನ ಅತಿ ಚಿಕ್ಕ ಸಹೋದರ ಸಹೋದರಿಯರಲ್ಲಿ ಒಬ್ಬರಿಗೆ ಏನು ಸಹಾಯ ಮಾಡುತ್ತೀರೋ ಅದು ನನಗೆ ಮಾಡಿದಂತೆ. ಧನ್ಯವಾದಗಳು. ಜೋರಾಗಿ ಕೈ ಚಪ್ಪಾಳೆ ತಟ್ಟೋಣ. ಏಕಾಂಗಿಯಾಗಿ, ರೋಗಿಯಾಗಿ, ಬಡವರಾಗಿ, ವೃದ್ಧರಾಗಿ ನಮ್ಮವರು ಅಂತ ಯಾರೂ ಇಲ್ಲ. ನಾವು ಈ ಸಮಾಜದಲ್ಲಿ ಯಾಕೆ ಬದುಕಬೇಕು ಅಂತ ಭಾವನೆ ಬಂದವರಿಗೆ ಅನಿರೀಕ್ಷಿತವಾಗಿ, ಅನಾಮಿಕರಾಗಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಧೈರ್ಯ ತುಂಬಿ ಸಮಾನತೆಯ ಬದುಕುವ ಹಕ್ಕನ್ನು ಕಲ್ಪಿಸುವುದೇ ಪ್ರತಿಯೊಬ್ಬನ ನಿಜವಾದ ಗುಣ. ಈ ಗುಣಗಳನ್ನು ಯೇಸು ಕ್ರಿಸ್ತರು ಬೋಧಿಸಿದರು. ಸರ್ವಧರ್ಮದಲ್ಲಿ ಈ ಗುಣಗಳನ್ನು ಬೋಧಿಸುವಂಥ ಮೌಲ್ಯಗಳಿವೆ. ನಾವೆಲ್ಲರೂ ಮಾನವರಾಗೋಣ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸೋಣ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಸಂಭ್ರಮ, ಬಂಧುತ್ವ ಕ್ರಿಸ್ಮಸ್, ನಮ್ಮ ನೀರುಮಾರ್ಗ ಬಂಡಂತಿಲ ಪರಿಸರದಲ್ಲಿ ಸರ್ವಧರ್ಮದವರು ನಾವು ಒಡಗೂಡಿ ಜೀವಿಸುತ್ತೇವೆ, ಬದುಕುತ್ತೇವೆ. ಈ ಪರಿಸರದಲ್ಲಿ ಹಲವಾರು ದೈವ ದೇವಸ್ಥಾನಗಳಿವೆ, 2 ಮಸೀದಿಗಳಿವೆ, 1 ಚರ್ಚ್ ಇದೆ. ಕಳೆದ ಎಷ್ಟೋ ವರ್ಷಗಳಿಂದ ಎಲ್ಲರೂ ಒಡಗೂಡಿ ಬದುಕುವಂತಹ ಈ ಸಮಾಜ ನಿಜವಾಗಿಯೂ ನಮ್ಮದು ಅಂತ ಹೇಳಲಿಕ್ಕೆ ನಮಗೆ ಅಭಿಮಾನ. ಕಳೆದ ಕೆಲವು ತಿಂಗಳ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ದೀಪಾವಳಿ ಸಂಭ್ರಮವನ್ನು ಆಚರಿಸಿದೆವು. ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಚರ್ಚ್ ವಠಾರದಲ್ಲಿ ನಾವು ದೀಪಾವಳಿ ಸಂಭ್ರಮವನ್ನು ಆಚರಿಸಿದೆವು. ಇಂದು ಕ್ರಿಸ್ಮಸ್ ಸಂಭ್ರಮವನ್ನು ಆಚರಿಸ್ತೇವೆ. ಇನ್ನು ಕೆಲವು ದಿನಗಳಲ್ಲಿ ಮುಸ್ಲಿಂ ಹಬ್ಬ ಏನಿದೆ ಅದನ್ನು ನಾವು ಒಡಗೂಡಿ ಆಚರಿಸಲಿದ್ದೇವೆ. ಇವತ್ತು ಈ ಸಂಭ್ರಮದ ಪ್ರಮುಖ ಭಾಗವಾಗಿ ಕ್ರಿಸ್ಮಸ್ ಕೇಕ್ ಇಲ್ಲಿದೆ. ಗಣ್ಯರು, ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈ ಕ್ರಿಸ್ಮಸ್ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚುವಂಥ ಈ ಕಾರ್ಯಕ್ರಮ ನಾನು ಇದೀಗ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನಮ್ಮ ಕೆಲ್ರಾಯ್ ಚರ್ಚಿನ ಧರ್ಮಗುರುಗಳಾಗಿರುವಂಥ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕಾಸ್ಟಾ ಹಾಗೂ ಇವತ್ತಿನ ಮುಖ್ಯ ಅತಿಥಿಯಾಗಿ ಹಾಗೂ ಈ ಕ್ರಿಸ್ಮಸ್ ಸಂದೇಶ ನೀಡಲು ನಮ್ಮೊಂದಿಗೆ ಬಂದಿರುವಂಥ ಈಶ್ವರೀಯ ವಿಶ್ವವಿದ್ಯಾನಿಲಯ ನೀರುಮಾರ್ಗ ಶಾಖೆ ಇದರ ಬ್ರಹ್ಮಕುಮಾರಿ ಸ್ನೇಹ ಹಾಗೂ ನಮ್ಮೊಂದಿಗೆ ಹಲವಾರು ವಿಶೇಷ ಆಹ್ವಾನಿತರು ನಾವು ಇಲ್ಲಿ ಕರೆದಿದ್ದೇವೆ. ಪ್ರಮುಖವಾಗಿ ನಮ್ಮೊಂದಿಗಿದ್ದಾರೆ ಬದ್ರಿಯಾ ಜುಮ್ಮಾ ಮಸೀದಿ ಬಿತ್ತುಪಾದ ಇದರ ಖತೀಬರು ಉಸ್ತಾದ್ ಸೈಯದ್ ಶಿಯಾಳ್ ತಂಗಲ್ರವರು. ಅದೇ ರೀತಿ ಬದ್ರಿಯಾ ಜುಮ್ಮಾ ಮಸೀದಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಎಂ ಶೇಖ್ ಐದರ್ ನಮ್ಮೊಂದಿಗಿದ್ದಾರೆ. ನೀಲಕಂಠೇಶ್ವರ ದೇವಸ್ಥಾನ ದೇವಂದಗುಡಿ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಕುಲಾಲ ಯಾನೆ ಕುಂಬಾರ ಸಂಘ ಇದರ ಮಾಜಿ ಕಾರ್ಯದರ್ಶಿ ಶ್ರೀಮತಿ ರಸಿಕಾ ನಮ್ಮೊಂದಿಗಿದ್ದಾರೆ. ಹಾಗೂ ನಮ್ಮೊಂದಿಗಿರುವಂಥ ಎಲ್ಲ ಅತಿಥಿಗಳು, ವಿಶೇಷ ಆಹ್ವಾನಿತರು ಶ್ರೀ ವಿಶ್ವನಾಥ್, ಶ್ರೀ ನಾರಾಯಣ್ ಪೂಜಾರಿ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ್ ಗುರು,
ಶ್ರೀ ರಾಧಾಕೃಷ್ಣ ಅಧ್ಯಕ್ಷರು, ಭಗವತಿ ಮಲಯಾಳಿ ಬಿಲ್ಲವ ಸಂಘ ನೀರುಮಾರ್ಗ. ಅದೇ ರೀತಿ ಶ್ರೀ ದೀಕ್ಷಿತ್ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಸತ್ಯಕೈಲಾಸದ ಅಧ್ಯಕ್ಷರು, ಸುಬ್ರಹ್ಮಣ್ಯ ಭಜನಾ ಮಂದಿರ ಅಧ್ಯಕ್ಷರು ಶ್ರೀದ ಶೇಷಾದ್ರಿ ಭಟ್, ಧೂಮಾವತಿ ಬಂಟ ಅಣ್ಣಪ್ಪ ದೇವಸ್ಥಾನ ಇದರ ಅಧ್ಯಕ್ಷರು ಶ್ರೀ ಸತೀಶ್ ಕಂಪ, ಕೋರ್ದಪ್ಪ ದೇವಸ್ಥಾನ ಶಾಂತಿಗುರಿ ಅಧ್ಯಕ್ಷರಾಗಿರುವಂತಹ ಶ್ರೀ ಕಮಲಾಕ್ಷರವರು, ಶ್ರೀ ಸದಾಶಿವ ದೇವಸ್ಥಾನ ಕಲ್ಲುಡೆಯಲು ಬಣ್ಣಂತಿಲ ಇದರ ಆಡಳಿತ ಮುಕ್ತೇಶ್ವರಾಗಿರುವಂತಹ ಶ್ರೀ ನಾಗರಾಜ್ ಶೆಟ್ಟಿ ಅವರು ದಯವಿಟ್ಟು ಇಲ್ಲಿ ಮುಂದಕ್ಕೆ ಬರಬೇಕಾಗಿ, ಅವರೊಂದಿಗೆ ನಮ್ಮ ಚರ್ಚ್ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ಸೆಲಿನ್ ಡಿಮೆಲ್ಲೋ, ನಮ್ಮ ಆಯೋಗ ಸಂಯೋಜಕಿಯಾಗಿರುವಂತಹ ಶ್ರೀಮತಿ ಲೂಸಿ ರಾಡ್ರಿಗಸ್, ಯುವಜನ ಆಯೋಗದ ಸಚೇತಕರಾಗಿರುವಂತಹ ವಿನೋದ್ ಪಿರೇರಾ ಹಾಗೂ ಲಿನೆಟ್ ಕ್ರಾಸ್ಟಾ, ನಮ್ಮ ಧರ್ಮ ಭಗಿನಿಯಾಗಿರುವಂತಹ ಆರೋಗ್ಯ ಮಾತಾ ಕಾನ್ವೆಂಟಿನ ಧರ್ಮ ಭಗಿನಿಯಾಗಿರುವಂಥ ಸಿಸ್ಟರ್ ಜಿಜಿ, ಫಾತಿಮಾ ಕಾನ್ವೆಂಟಿನ ಸುಪೀರಿಯರ್ ಆಗಿರುವಂಥ ಸಿಸ್ಟರ್ ಐರಿನ್, ದಯವಿಟ್ಟು ಇಲ್ಲಿ ಮುಂಭಾಗಕ್ಕೆ ಬರಬೇಕಾಗಿ ನಾನು ವಿನಂತಿಸುತ್ತೇನೆ. ಯಾರೆಲ್ಲ ಅತಿಥಿಗಳು ನಮ್ಮೊಂದಿಗಿದ್ದಾರೆ ದಯವಿಟ್ಟು ಅವರು ಇಲ್ಲಿ ಮುಂಭಾಗಕ್ಕೆ ಬರಬೇಕಾಗಿ ನಾನು ವಿನಂತಿಸುತ್ತೇನೆ. ಧನ್ಯವಾದಗಳು. ಎಲ್ಲ ಅತಿಥಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸಿದೆವು. ನಮ್ಮ ಕರೆಯೋಲೆಯಲ್ಲಿ ಅತಿಥಿಗಳು ಯಾರೆಂದರೆ ಅದರಲ್ಲಿ ನೀವೆಲ್ಲರೂ ಅಂತ ಬರೆದಿದ್ದೇವೆ. ನೀವೆಲ್ಲರೂ ಅತಿಥಿಗಳು. ಅತಿಥಿಗಳಲ್ಲಿ ಪ್ರಮುಖವಾಗಿ ನಾವು ಕೆಲವರನ್ನು ಇಲ್ಲಿ ಮುಂದಕ್ಕೆ ಕರೆದಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ ನಾನು ಇವತ್ತು ಬೆಳಿಗ್ಗೆನೇ ಫೋನ್ ಮುಖಾಂತರ ಸಂಪರ್ಕಿಸಿದೆ. ನಮ್ಮ ಬದ್ರಿಯಾ ಜುಮ್ಮಾ ಮಸೀದಿ ಬಿತ್ತುಪಾದ ಇದರ ಅಧ್ಯಕ್ಷರು ಹಾಗೂ ಖತೀಬರು ನಮ್ಮೊಂದಿಗೆ ಇಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ನಮಗೆ ಖಂಡಿತವಾಗಿ ಅಭಿಮಾನ. ನಾನೀಗ ವಿನಂತಿಸುತ್ತೇನೆ, ಉಸ್ತಾದ್ ಸೈಯದ್ ಶಿಹಾಬ್ ತಂಗಳ್ ಅವರಲ್ಲಿ ಈ ಕ್ರಿಸ್ಮಸ್ ಸಂದೇಶವನ್ನು ತಾವು ನೀಡಬೇಕಾಗಿ. ಇಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರಿಗೂ ಪ್ರಥಮವಾಗಿ ನನ್ನ ಪರವಾಗಿಯೂ ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ನಾವೆಲ್ಲರೂ ಕ್ರಿಸ್ಮಸ್ ಎಂಬುದು ಅದೇ ರೀತಿ ಎಲ್ಲ ಧರ್ಮಗಳಲ್ಲಿರುವ ಹಬ್ಬಗಳೆಲ್ಲವೂ ಶಾಂತಿಯನ್ನು, ಸೌಹಾರ್ದತೆಯನ್ನು ಸಾರುತ್ತದೆ. ಇಲ್ಲಿ ಪೀಠದಲ್ಲಿ ನಿಂತವರು ಹೇಳಲಾಗಿತ್ತು, ನಾವು ಸೌಹಾರ್ದತೆಯ ಪ್ರತೀಕವಾಗಿದೆ ಇಲ್ಲಿ ನಾವು ನೆರೆದಿರುವುದು. ಜನರೆಲ್ಲರಿಗೂ ಒಳ್ಳೆಯದನ್ನು ಮಾಡು ಎನ್ನುವ ಹಾಡಿನೊಂದಿಗೆ ನೀವಿಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದನ್ನು ನಾನು ನೋಡಿದೆ. ನಮ್ಮ ಪೈಗಂಬರರು ಹೇಳಿದಂತೆ ಸಿನ್ಫಾನಿ ಮಿನ್ ಉಮ್ಮತಿ ಇದಾ ಸ್ವಲಹ ನಾಸು ಕುಲ್ಲು. ಮನುಷ್ಯರಲ್ಲಿ 2 ವಿಭಾಗವಿದೆ. ಆ 2 ವಿಭಾಗ ಒಳ್ಳೆಯದಾದರೆ ಜನರೆಲ್ಲರೂ ಒಳ್ಳೆಯರಾಗುತ್ತಾರೆ. ವೈದ ಫಸದ ನಾಸು ಕುಲ್ಲು. ಆ 2 ವಿಭಾಗವು ಕೆಟ್ಟರೆ ಜನರೆಲ್ಲರೂ ಕೆಡುತ್ತಾರೆ. ಆ 2 ವಿಭಾಗ ಯಾವುದಾಗಿದೆ ಅಂತ ನಬಿಯವರು ಕೊನೆಯಲ್ಲಿ ಹೇಳುತ್ತಾರೆ, ಅಲ್ ಉಲಮಾವು, ವಿದ್ಯೆ ಇರುವವರು. ವಿದ್ಯಾವಂತರು ಒಳ್ಳೆಯವರಾದರೆ ಜನರೆಲ್ಲರೂ ಒಳ್ಳೆಯವರಾಗುತ್ತಾರೆ.
ವಿದ್ಯಾವಂತರು ಕೆಟ್ಟು ಹೋದರೆ ಜನರೆಲ್ಲರೂ ಕೆಟ್ಟು ಹೋಗುತ್ತಾರೆ. ಮತ್ತೊಂದು ವಲ್ ಉಮರಾವು, ಜನನೇತಾರರು ಒಳ್ಳೆಯವರಾದರೆ ಜನರಲ್ಲಿ ಒಳ್ಳೆಯದು ಇರುತ್ತದೆ. ಅವರು ಕೆಟ್ಟು ಹೋದರೆ ಜನರೆಲ್ಲರೂ ಕೆಟ್ಟು ಹೋಗುತ್ತಾರೆ ಎಂಬ ವಾಕ್ಯವನ್ನು 1400-500 ವರ್ಷಗಳಿಗೆ ಮುಂಚೆ ನಮ್ಮಲ್ಲಿ ಪೈಗಂಬರರು ಬೋಧಿಸುತ್ತಾರೆ. ಇಲ್ಲಿ ಎಲ್ಲ ಧರ್ಮವು ಶಾಂತಿಯನ್ನು ಭಾವಿಸುತ್ತದೆ. ಎಲ್ಲ ಧರ್ಮದ ಗುರುಗಳು, ಎಲ್ಲ ಧರ್ಮದ ಜನನೇತಾರರು ಒಳ್ಳೆಯದನ್ನೇ ಭಾವಿಸುತ್ತಾರೆ. ಇಲ್ಲಿ ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ. ಎಲ್ಲ ಕ್ರೈಸ್ತರಿಗೂ ಮತ್ತೊಂದು ಸಲ ಕ್ರಿಸ್ಮಸ್ ಅಭಿನಂದನೆಗಳನ್ನು ಕೋರುತ್ತೇನೆ. ಎಲ್ಲರಿಗೂ ಒಳ್ಳೆಯದೇ ಆಗಲಿ ಎಂದು ಪ್ರಾರ್ಥಿಸುತ್ತಾ ಮಾತಿಗೆ ವಿರಾಮ ಹಾಕುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಉಸ್ತಾದ್ ಸೈಯದ್ ಶಿಯಾಜ್ ತಂಗಳ್, ಬದ್ರಿಯಾ ಜುಮಾ ಮಸೀದಿಯ ಖತೀಬರು. ತಮ್ಮ ಉಪಸ್ಥಿತಿ, ತಮ್ಮ ಮಾತುಗಳು ನಮಗೆಲ್ಲರಿಗೂ ಪ್ರೇರಣಾದಾಯಕವಾದದ್ದು. ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಶ್ರೀ ಎಂ ಶೇಖ್ ಐದರ್, ತಮಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಮಗದೊಮ್ಮೆ ವಿನಂತಿಸುತ್ತೇನೆ, ನಾವು ಕೆಲವರನ್ನು ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲು ಇಚ್ಛಿಸಿದ್ದೆವು ಅಂತ ನಾನು ಆವಾಗಲೇ ಹೇಳಿದೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಸನ್ಮಾನಿಸಲು ತಯಾರಾಗಿದ್ದೇವೆ. ನಾನು ವಿನಂತಿಸುತ್ತೇನೆ, ನಮ್ಮ ಧರ್ಮಗುರುಗಳು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕಾಸ್ಟರ್ ಅವರು ಮುಂದೆ ಬರಲು, ಅದೇ ರೀತಿ ಬ್ರಹ್ಮಕುಮಾರಿ ಸ್ನೇಹರವರು ದಯವಿಟ್ಟು ಮುಂದೆ ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನು ತಮ್ಮ ಕೈಗಳಿಂದ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಸನ್ಮಾನಿತರು ನಮ್ಮವರೇ, ನಮ್ಮ ನಡುವಿನಲ್ಲಿ ಇದ್ದು ನಮ್ಮ ಸೇವೆಯನ್ನು ಮಾಡ್ತಾ ಇರುವವರನ್ನು ನಾವು ಇವತ್ತು ಗುರುತಿಸಿದ್ದೇವೆ. ಅವರ ಸೇವೆಯು ನಮ್ಮ ಕಣ್ಣ ಮುಂದೆ ಇದ್ದರೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಕೆಲವು ಸಲ ನಾವು ಮರೆತು ಹೋಗುತ್ತೇವೆ. ಈ ಸಂದರ್ಭ, ಈ ಸಾರ್ವಜನಿಕ ಸಭೆಯಲ್ಲಿ ಅವರ ಸೇವೆಯನ್ನು ಗೌರವಿಸುವುದು. ಈ ಸಂದರ್ಭದಲ್ಲಿ ನಾನು ವಿನಂತಿಸುತ್ತೇನೆ, ಅವರ ಹೆಸರನ್ನು ಓದಿ ಹೇಳಲು ಶ್ರೀಮತಿ ಲಿನೆಟ್ ಕ್ರಾಸ್ತಾ ಅವರಲ್ಲಿ ಯಾರೆಲ್ಲ ಸನ್ಮಾನಿತರು ಇದ್ದೀರಿ ದಯವಿಟ್ಟು ತಯಾರಾಗಬೇಕಾಗಿ ವಿನಂತಿಸುತ್ತೇನೆ. ಜನಸೇವೆಯೇ ಜನಾರ್ದನನ ಸೇವೆ. ನಿಸ್ವಾರ್ಥ ಸಾರ್ವಜನಿಕ ಸೇವೆ ಎಂದರೆ ಯಾವುದೇ ಲಾಭ ಅಥವಾ ಪ್ರತಿಫಲವನ್ನು ನಿರೀಕ್ಷಿಸದೆ ಸಮಾಜದ ಹಿತಕ್ಕಾಗಿ ನೀಡುವ ಅತ್ಯಮೂಲ್ಯ ಸೇವೆ. ಇಂತಹ ಸೇವೆ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸುತ್ತದೆ ಮತ್ತು ನಮ್ಮ ಸುತ್ತಲಿನ ಜನರ ಬದುಕಿಗೆ ಬೆಳಕನ್ನು ತರುತ್ತದೆ. ಒಟ್ಟಾಗಿ ಕೈ ಜೋಡಿಸಿ ಸೇವೆಯನ್ನು ನೀಡಿದಾಗ ಮತ್ತು ಸೇವೆಯನ್ನು ಸ್ವೀಕರಿಸಿದಾಗ ಉತ್ತಮ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗುತ್ತದೆ. ಈ ಮಹತ್ತರ ಸೇವೆಗಳನ್ನು ಇಂದು ನಾವು ನಮ್ಮ ಪರಿಸರದಲ್ಲಿ ಮನಗೊಂಡು ಅವರಿಗೆ ನಮ್ಮ ಚಿಕ್ಕ ಸನ್ಮಾನವನ್ನು ನೀಡಲು ಸಂತೋಷ ಪಡುತ್ತೇವೆ. ಅಂಚೆ ಸಿಬ್ಬಂದಿಯವರು ಜನರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಸ್ವಾರ್ಥ ಸೇವಕರು. ಅವರ ಪರಿಶ್ರಮ ಮತ್ತು ಕರ್ತವ್ಯ ನಿಷ್ಠೆಯಿಂದ ನಂಬಿಕೆಯ ಸೇವೆ ಇಂದೂ ಕೂಡ ಜೀವಂತವಾಗಿದೆ. ಅಂಚೆ ಸಿಬ್ಬಂದಿಗೆ ನಮ್ಮ ಹೃದಯಾಂತರಾಳದ ವಂದನೆಗಳು. ನಮ್ಮ ಪರಿಸರದಲ್ಲಿ ಅಂಚೆ ಸೇವೆ ನೀಡುವವರ ಹೆಸರು ಕರೆದಾಗ ಮುಂದೆ ಬರಬೇಕಾಗಿ ವಿನಂತಿಸುತ್ತೇವೆ. ಶ್ರೀ ರೋಹಿತ್, ಶ್ರೀ ಪ್ರದೀಪ್, ಕಾವ್ಯ ಮತ್ತು ಕವಿತಾ. ಆಶಾ ಕಾರ್ಯಕರ್ತೆಯರು ನಮ್ಮ ಸಮಾಜದ ಆರೋಗ್ಯದ ಕಾವಲುಗಾರರು. ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಜನರಿಗೆ ಆರೋಗ್ಯ ಜಾಗೃತಿಯನ್ನು ಮೂಡಿಸುವವರು. ನಿಸ್ವಾರ್ಥ ಸೇವೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡುವ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಮತ್ತು ಸಮಾಜ ನಿರ್ಮಾಣದ ನಿಜವಾದ ಹೀರೋಗಳಾಗಿದ್ದಾರೆ. ಹೆಸರು ಕರೆದಾಗ ಮುಂದೆ ಬರಲು ವಿನಂತಿಸುತ್ತೇನೆ. ಪ್ರಭಾವತಿ, ರುಕ್ಮಿಣಿ, ಸುಮತಿ, ಯಶೋಧ.
ಮಕ್ಕಳನ್ನು ನೋಡಿಕೊಳ್ಳುವ ಘನ ಕಾರ್ಯವನ್ನು ನಿರ್ವಹಿಸುತ್ತಿರುವವರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅವರ ಸಹಾಯಕಿಯರು. ನಿಮ್ಮ ಸೇವೆಯು ಶ್ಲಾಘನೀಯವಾದುದು. ಮಮತಾ ನೀರಾಳ ಸೈಡ್, ಹರ್ಷಿತಾ ತಾರಿಗುಡ್ಡೆ, ತನುಜಾ ಕೋಣಿಮಾರ್, ನಳಿನಾಕ್ಷಿ ಬೊಂಡಂತಿಲ, ಶಾಂತಿ ಪಿರೇರಾ ಕಾಪೆಟ್ಟು, ಪಾರ್ವತಿ ಭಟ್ರಬೈಲು, ರಂಜನಿ ಬಿತ್ತುಪಾದೆ, ಭಾನುಮತಿ ನೀರ್ಮಾರ್ಗ ಹಾಗೂ ಅಂಗನವಾಡಿ ಸಹಾಯಕಿಯರು ಹುಷಾರ್ ರಂಜನಿ ನೀರಾಳ ಸೈಡ್, ಯಶವಂತಿ ತಾರಿಗುಡ್ಡೆ, ಹೇಮಾವತಿ ಕೋನಿಮಾರ್, ಚಿತ್ರ ಬೊಂಡಂತಿಲ, ಅಶ್ವಿನಿ ಕಾಪೆಟ್ಟು ಸೈಡ್, ರೂಪಾರಾಣಿ ಭಟ್ರಬೈಲು, ನವ್ಯ ಬಿತ್ತುಪಾದೆ, ದೇವಿಕಾ ಪೆದಮಲೆ. ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಆರೋಗ್ಯಕರ ವಾತಾವರಣವನ್ನು ನಿರ್ವಹಿಸುವ ನಿಸ್ವಾರ್ಥ ಸೇವಕರು ಮೌನವಾಗಿ ಆದರೆ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತಿರುವ ಸ್ವಚ್ಛತಾ ತಂಡದವರು. ಅವರ ಪರಿಶ್ರಮದಿಂದಲೇ ನಮ್ಮ ಮನೆ, ಶಾಲೆ, ಕಚೇರಿ ಹಾಗೂ ಸಾರ್ವಜನಿಕ ಸ್ಥಳಗಳು ಸ್ವಚ್ಛವಾಗಿವೆ. ಅವರ ಅಮೂಲ್ಯ ಸೇವೆಗೆ ಗೌರವವನ್ನು ಸಲ್ಲಿಸೋಣ. ಪ್ರಶ್ಮಾ, ಪುಷ್ಪಲತಾ, ಕುಶಲ, ವಾರಿಜ, ಸ್ವಾತಿ, ಪ್ರಮೀಳಾ, ನಳಿನಿ, ಅನಿತಾ, ವಿಶ್ವನಾಥ, ಮೋಹಿನಿ, ನಾರಾಯಣ, ಜಗದೀಶ. ನೀರು ಜೀವನದ ಆಧಾರ. ದೈನಂದಿನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದ ಸಂಪನ್ಮೂಲವಾಗಿದೆ. ನೀರನ್ನು ತಲುಪಿಸುವ ಮೂಲಕ ಈ ಸೇವೆಗೆ ಆರೋಗ್ಯ ಮತ್ತು ಅಭಿವೃದ್ಧಿಗೆ ಮಹತ್ತರವಾಗಿದೆ. ನಮ್ಮ ಈ ಪರಿಸರದಲ್ಲಿ ನಮಗೆ ಕ್ಲಪ್ತ ಸಮಯದಲ್ಲಿ ನೀರು ಒದಗಿಸುವವರು ಶ್ರೀಯುತ ಕೃಷ್ಣ, ಶ್ರೀಯುತ ಸಚಿನ್, ಶ್ರೀಯುತ ವಿಕ್ರಾಂತ್ ರಿಸೋಜಾ. ವಂದನೆಗಳು. ಧನ್ಯವಾದಗಳು. ಅದು ಸಿಲ್ವೆಸ್ಟರ್ ಡಿಕಾಸ್ತ ತಮಗೆ ನಾನು ವಿನಂತಿಸುತ್ತೇನೆ. ಬ್ರಹ್ಮಕುಮಾರಿ ಸ್ನೇಹ ಸಿಸ್ಟರ್ ಅವರು ದಯವಿಟ್ಟು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನೆರೆದ ನಮಗೆಲ್ಲರಿಗೂ ಸಂದೇಶವನ್ನು ನೀಡಬೇಕಾಗಿದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. Greetings of peace, greetings of love and greetings of celebration to everybody here. ಈ ದಿನ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ರೈ ಚರ್ಚ್ ಇವರ ವತಿಯಿಂದ ಆಯೋಜಿಸಲಾದಂತಹ ಬಂಧುತ್ವ ಕ್ರಿಸ್ಮಸ್ 2025 ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟು ಪರಮಾತ್ಮನ ಈ ದಿವ್ಯ ಕಾರ್ಯದಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಂತಹ ಅದರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ತೃಪ್ತಿಯ ಅನುಭವ ಆಯಿತು. ಫಾದರಿಗೆ ತಿಳಿಸ್ತಾ ಇದ್ವಿ, ಶುರುವಿನಿಂದ ಈ ಕಾರ್ಯಕ್ರಮದಲ್ಲಿ ಮೌಲ್ಯಗಳಿಗೆ ಮಹತ್ವ ಕೊಡಲಾಗಿದೆ. ಮೊಟ್ಟ ಮೊದಲ ಹಾಡಿನಿಂದ ಇವತ್ತು ನಮ್ಮ ಸಮಾಜದಲ್ಲಿ ಬೇಕಾದಂತಹ ಮೌಲ್ಯದ ಕೊರತೆ ಗುರುತಿಸಿ ಅದನ್ನು ಮಾನವೀಯತೆಯ ಒಂದು ಶ್ರೇಷ್ಠತೆಯಾಗಿ ಕಾಣುವ ಈ ಒಂದು ಉತ್ಸವಕ್ಕೆ ಬಹಳ ಖುಷಿಯಿಂದ ನಾವಿವತ್ತು ಬಂದಿದ್ದೇವೆ. ಕ್ರಿಸ್ಮಸ್ ಅಂದರೆ ನೆನಪಾಗೋದು ವಿಶೇಷವಾಗಿ ಕ್ರಿಸ್ಮಸ್ ಟ್ರೀ.
ಕ್ರಿಸ್ಮಸ್ ಟ್ರೀ ಅಂದರೆ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಸಂಭ್ರಮ. ಈಗ ಕ್ರಿಸ್ಮಸ್ ಟ್ರೀ ನಮಗೆ ಕೊಡುವ ಒಂದು 4-5 ಮೌಲ್ಯಗಳು, ಸಂದೇಶಗಳನ್ನು ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ಬೇರೆ ಎಲ್ಲವೂ ಸಹ ನಮ್ಮೆಲ್ಲರಿಗೂ ತಿಳಿಯಲ್ಪಟ್ಟಿದೆ. ಈ ಕ್ರಿಸ್ಮಸ್ ಟ್ರೀಯನ್ನು ಒಂದು ವಿಶೇಷ ರೀತಿಯಲ್ಲಿ ನಾವು ಕಾಣೋದಾದರೆ ಇದು ಏನು ನಮಗೆ ಮಾನವ ಕುಲಕ್ಕೆ ಹೇಳ್ತಾ ಇದೆ ಅಂತ ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಮೊಟ್ಟ ಮೊದಲಾಗಿ ಕ್ರಿಸ್ಮಸ್ ಟ್ರೀ ಅಂದರೆ ಅದೊಂದು ವಿಶೇಷ ವೃಕ್ಷ. ಆ ವೃಕ್ಷ ಎಂದೂ ಕೂಡ ಬಾಡೋದಿಲ್ಲ, ಆ ವೃಕ್ಷದ ಎಲೆಗಳು ಎಂದೂ ಕೂಡ ಬೀಳೋದಿಲ್ಲ. ಅಂತಹ ವೃಕ್ಷವನ್ನು ಕ್ರಿಸ್ಮಸ್ ಟ್ರೀ ಅಂತ ಆರಿಸಲಾಗಿದೆ. ಇಡೀ ವರ್ಷ ಪೂರ್ತಿ ಆ ಗಿಡ ಹಸಿರಾಗೇ ಇರ್ತದೆ. ಅದು ಕ್ರಿಸ್ಮಸ್ ಟ್ರೀಯ ವಿಶೇಷತೆ. ಇದು ಯಾವುದರ ಪ್ರತೀಕ ಅಂದರೆ ಮಾನವ ಕುಲ ಈ ಭೂಮಿಯ ಮೇಲೆ ಯಾವಾಗಲೂ ಎವರ್ ಗ್ರೀನ್ ಆಗಿರುವ ಪ್ರತೀಕ. ಅಂದರೆ ಈ ಭೂಮಿಯ ಮೇಲೆ ತಲತಲಾಂತರದಿಂದ ಈ ಮಾನವ ಕುಲ ವೃದ್ಧಿಸ್ತಾನೇ ಬಂದಿದೆ. ಇದು ಎಂದೂ ಕೂಡ ನಶಿಸಲ್ಲ. ಅದರ ಪ್ರತೀಕ ಕ್ರಿಸ್ಮಸ್ ಟ್ರೀ. ಚೈತನ್ಯವಾದ ಗಿಡವನ್ನು ನಾವು ಆರಾಧಿಸ್ತೀವಿ ಅಂದರೆ ಏನರ್ಥ? ಚೈತನ್ಯವಾದ ಮಾನವರ ಒಂದು ವಂಶಾವಳಿಯ ಪ್ರತೀಕ ಈ ಕ್ರಿಸ್ಮಸ್ ಟ್ರೀ. ನಾವೆಲ್ಲ ನೋಡಿರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಟ್ರೀ ಇರುತ್ತೆ ಅಲ್ವಾ? ಫ್ಯಾಮಿಲಿ ಟ್ರೀ. ಹಾಗೆ ಇಡೀ ವಿಶ್ವಕ್ಕೆ ನಾವು ನೋಡಿದರೆ ಅದು ಕ್ರಿಸ್ಮಸ್ ಟ್ರೀ. ಇಡೀ ವಿಶ್ವದ ಫ್ಯಾಮಿಲಿ ಟ್ರೀ. ಹೇಗೆ ನಾವು ಭೂಮಿ ಮೇಲೆ ಬಂದು ಎಲ್ಲ ಧರ್ಮದ ಎಲ್ಲರೂ ಒಂದೇ ವೃಕ್ಷದ ಅನೇಕ ಕೊಂಬೆ ರೆಂಬೆಗಳಾಗಿ ಇವತ್ತು ಈ ಭೂಮಿಯ ಮೇಲೆ ಪಸರಿಸಿದ್ದೀವಿ ಅಂದರೆ ಅದನ್ನು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಅದು ಕ್ರಿಸ್ಮಸ್ ಟ್ರೀ. ಇದನ್ನೇ ಹಿಂದೂ ಧರ್ಮದಲ್ಲಿ ಕಲ್ಪವೃಕ್ಷ ಅಂತ ಹೇಳಲಾಗಿದೆ. ಶಬ್ದಗಳು ಬೇರೆ, ವಿಚಾರ ಒಂದೇ ಆಗಿದೆ. ಕಲ್ಪವೃಕ್ಷ, ವಸುದೈವ ಕುಟುಂಬಕಂ ಅಂತ ಏನು ಹೇಳಲಾಗಿದೆ ಅದು ಕ್ರಿಸ್ಮಸ್ ಟ್ರೀನ ಪ್ರತೀಕ. ಇನ್ನು ಎರಡನೇದಾಗಿ ಹೇಳಬೇಕಾದ್ರೆ ಇಟ್ ಈಸ್ ಅ ಟ್ರೀ ಆಫ್ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ಬೋದು. ನೋಡಿ, ಕ್ರಿಸ್ಮಸ್ ಟ್ರೀಯಲ್ಲಿ ಪ್ರತಿಯೊಂದು, ಅದು ಹೂ ಇರ್ಬೋದು, ಹಣ್ಣಿರ್ಬೋದು, ಎಲೆ ಇರ್ಬೋದು, ಪ್ರತಿಯೊಂದು ಬಹಳ ಪ್ರಮುಖವಾದದ್ದು. ಅಂದರೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಪಾತ್ರ ಮಾಡ್ತಾ ಇರ್ಬೋದು. ಆದರೆ ನಮ್ಗನ್ನಿಸ್ಬೋದು ನಮ್ಮದೇನು ಮಹಾ ದೊಡ್ಡ ಪಾತ್ರ. ಆದರೆ ಕ್ರಿಸ್ಮಸ್ ಟ್ರೀನಲ್ಲಿ ಹೇಗೆ ಪ್ರತಿಯೊಂದು ಎಲೆ, ಪ್ರತಿಯೊಂದು ಹಣ್ಣು, ಪ್ರತಿಯೊಂದು ಕಾಯಿ, ಪ್ರತಿಯೊಂದು ಅಂಗವೂ ಕೂಡ ವೃಕ್ಷದ ಸಮತೋಲನೆಗೆ ಅಗತ್ಯವೋ ಅದೇ ರೀತಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಇವತ್ತು ಸನ್ಮಾನ ಮಾಡಿದ್ರಲ್ಲ, ಎಲ್ಲ ಶುಚಿತ್ವ ಕಾಪಾಡುವವರನ್ನು ಸನ್ಮಾನ ಮಾಡಿದರು. ಯಾರ್ಯಾರು ಏನೇನು ಕಾರ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೋ ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಈ ಮಾನವ ವೃಕ್ಷದ ಅಂಗ ಆಗಿದ್ದೀವಿ. ಎಂದೂ ಕೂಡ ನಾವು ಮಾಡುವ ಕೆಲಸದ ಮೇಲೆ ನಾವು ಡೌಟ್ ಪಡೋದು ಬೇಡ, ನಮ್ಮ ಪಾತ್ರದ ಮೇಲೆ ಡೌಟ್ ಪಡೋದು ಬೇಡ. ಅದು ಎಂಥ ಸಣ್ಣದಾದರೂ ಕೂಡ ವೃಕ್ಷದ ಪೂರ್ಣ ಬೆಳವಣಿಗೆಗೆ ನಾವು ಪೂರಕ ಆಗಿದ್ದೀವಿ. ಅಂದರೆ ಮಾನವ ವೃಕ್ಷದ ಕಂಪ್ಲೀಟ್ ಬೆಳವಣಿಗೆಗೆ ನಮ್ಮದು ಕೂಡ ಏನಿದೆ, ಕಾಂಟ್ರಿಬ್ಯೂಷನ್ ಇದೆ. ನಾವು ಒಂದು ಜನಾಂಗವಾಗಿ, ಒಂದು ಮಾನವ ಕುಲವಾಗಿ ಉದ್ಧಾರ ಆಗ್ತಾ ಇದ್ದೀವಿ ವಿನಃ ಒಂದೊಂದು ಅಂಗ, ಒಂದೊಂದು ಇದರ ಪ್ರಭಾವ ಇರಬೇಕಾಗಿಲ್ಲ. ಇದು ನಮಗೆ ಕ್ರಿಸ್ಮಸ್ ಟ್ರೀ ಹೇಳ್ಕೊಡುತ್ತೆ. ಈ ಕ್ರಿಸ್ಮಸ್ ಟ್ರೀ ನಮಗೆ ಏಕತೆಯನ್ನು ಹೇಳ್ಕೊಡುತ್ತೆ ಅಲ್ವಾ? ನಾವೆಲ್ಲರೂ ಎಷ್ಟೋ ಸಲ ಈ ನಡುವೆ ನಮ್ಮಲ್ಲಿ ಕೂಡ ಬರ್ತಾರೆ ಮಕ್ಕಳು, ಅವರೆಲ್ಲ ಬಹಳ ಸೆಲ್ಫ್ ಎಸ್ಟೀಮ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತಾರೆ, ಜೀವನದ ಪರ್ಪಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇವತ್ತು ಮಕ್ಕಳಲ್ಲಿ ತಾವು ತುಂಬ ಸ್ಪೆಷಲ್, ಪ್ರತಿಯೊಬ್ಬರೂ ಸಹ ಬಹಳ ಪ್ರಮುಖರು. ಎಂದು ಕೂಡ ನಾವು ಅವ್ರು ಮಾಡೋ ಕಾರ್ಯದಿಂದ ಅವ್ರನ್ನ ನೋಡಲಿಕ್ಕಿಲ್ಲ. ಯಾಕೆಂದರೆ ಅವ್ರು ಇರೋದೇ ಬಹಳ ವಿಶೇಷವಾದದ್ದು. ಯಾಕೆಂದರೆ ಅವರಂತಹ ಪಾತ್ರ ಮತ್ತೊಬ್ಬರು ಎಂದೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ನಾವೇನೇನು ಸಂಘರ್ಷಗಳನ್ನು ದಾಟಿ ಏನೇನು ಕಷ್ಟಗಳನ್ನು ಅನುಭವಿಸ್ತೀವೋ ಅದು ಇನ್ನೊಬ್ಬರು ನಮ್ಮ ಪಾತ್ರವನ್ನು ನಮಗಿಂತ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಂಗ್ಲೀಷಲ್ಲಿ ಹೇಳ್ತಾರೆ, ದೇರ್ ಇಸ್ ನೋ ಅನದರ್ ಯು, ದೇರ್ ಇಸ್ ನೋ ಅನದರ್ ಯು, ದೇರ್ ಇಸ್ ನೋ ಅನದರ್ ಮೀ. ನಾವೆಲ್ಲರೂ ವಿಶೇಷ ಪಾತ್ರಧಾರಿಗಳು. ನಮ್ಮ ವಿಶೇಷತೆ ನಾವು ಮಾತ್ರ ಮಾಡ್ಬೋದು. ಹಾಗಾಗಿ ಈ ವೃಕ್ಷ ನಮಗೆ ಅದನ್ನು ಕಲಿಸುತ್ತೆ. ಮೂರನೇದಾಗಿ ಈ ವೃಕ್ಷ ಯಾರಿಗೆ ಸೇರಿದ್ದು ನೋಡಿ. ಕ್ರಿಸ್ಮಸ್ ಟ್ರೀನ ಮೇಲ್ಗಡೆ ಒಂದು ದೊಡ್ಡ ಸ್ಟಾರನ್ನು ಹಾಕ್ತಾರೆ ಅಲ್ವಾ? ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಕಂಡಿತು ನಂಗಾಗ.
ಹಾಗಾಗಿ ಈ ಪಾಯಿಂಟ್ಸ್ ಎಲ್ಲ ಪರಮಾತ್ಮ ಹೇಳಿಸ್ತಾ ಇದ್ದಾರೆ. ಆ ಕ್ರಿಸ್ಮಸ್ ಟ್ರೀಯ ಮೇಲ್ಗಡೆ ಒಂದು ದೊಡ್ಡ ನಕ್ಷತ್ರ ಇದೆ. ಈ ಕ್ರಿಸ್ಮಸ್ ಟ್ರೀಗೆ ಬಹಳ ಹೆಮ್ಮೆ ಅಂತೆ, ತಾನು ಆ ಸ್ಟಾರಿನ ಕೆಳಗಿದ್ದೇನೆ ಅಂತ. ಅಂದರೆ ಆ ಪರಮಾತ್ಮ ಭಗವಂತ ಅವನ ವೃಕ್ಷದ ಮಕ್ಕಳು ನಾವು ಅಲ್ವಾ. ಯಾರಿಗೆ ಸೇರಿದ್ದೇವೆ? ಯಾರ ವೃಕ್ಷ ಇದು? ಈ ಮಾನವ ವೃಕ್ಷ ಯಾರ ವೃಕ್ಷ? ಇದರ ಪಿತಾಮಹ ಯಾರು? ಪರಮಪಿತ ಪರಮಾತ್ಮ, ಗಾಡ್ ಫಾದರ್. ಯಾರು ದೇವರಂದ್ರೆ? ದೇವರಂದ್ರೆ ಎಲ್ಲ ಆತ್ಮಗಳಿಗೆ ತಂದೆ ಆದವನು, ಪರಮಾತ್ಮ ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೆ ಆ ಕಥೆಯಲ್ಲಿ ಹೇಳಲಾಗಿತ್ತು, ಒಂದು ಸ್ಟಾರ್ ಗೈಡ್ ಮಾಡಿತು ಅಂತ ಅಲ್ವಾ. ಆ ಸ್ಟಾರ್ ಗೈಡ್ ಮಾಡಿದ್ದು ಅವರನ್ನು ಮಾತ್ರ ಅಲ್ಲ, ನಮ್ಮನ್ನು ಇವತ್ತು ಗೈಡ್ ಮಾಡ್ತಾ ಇರೋದು ಆ ಪರಂಜ್ಯೋತಿ ಸ್ವರೂಪನಾದಂತಹ ಚುಕ್ಕಿ ಅಂತ ಬಹಳ ಸುಂದರ ಶಬ್ದ ಬಂತು. ಚುಕ್ಕಿಯಾದಂತಹ ಪರಮಾತ್ಮ ಆದಂತಹ ಚೈತನ್ಯವಾದಂತಹ ಸರ್ವಾತ್ಮರಿಗೂ ತಂದೆ ಆದಂತಹ ಹೆವನ್ಲಿ ಗಾಡ್ ಫಾದರ್ ಆದಂತಹ ಅಪ್ಪ ದ ಫಾದರ್ ಆದಂತಹ ಸುಪ್ರೀಂ ಲೈಟ್, ಅವರ ರೆಪ್ರೆಸೆಂಟೇಷನ್ನೇ ನಾವು ನೋಡೋದು ಎಲ್ಲಿ? ಕ್ರಿಸ್ಮಸ್ ಟ್ರೀನ ಮೇಲ್ಗಡೆ. ವಿ ಆಲ್ ಬಿಲಾಂಗ್ ಟು ಗಾಡ್ಸ್ ಫ್ಯಾಮಿಲಿ. ಯಾವುದೇ ಜಾತಿ ಧರ್ಮ ಯಾವುದೇ ಇರ್ಬೋದು, ನಾವು ಯಾರ ಪರಿವಾರ? ಈ ವೃಕ್ಷದ ಮಾಲೀಕ ಯಾರು? ಅಲ್ವಾ. ಸೀಡ್ ಏನು? ಸೀಡ್ ಯಾವುದು? ಪರಮಾತ್ಮನ ಮಕ್ಕಳು ನಾವು ಅಲ್ವಾ. ಎಷ್ಟು ಹೆಮ್ಮೆಯ ಮಾತು, ಎಷ್ಟು ಖುಷಿಯ ಮಾತು. ಪರಮಾತ್ಮನಲ್ಲಿ ಎಲ್ಲ ಗುಣಗಳು ಇದೆ. ಶಾಂತಿಯ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ, ಖುಷಿಯ ಸಾಗರ. ಅದು ಎಲ್ಲವನ್ನ ನಾವು ನಮ್ಮ ಧರ್ಮಗುರುಗಳಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತೇವೆ. ಆದರೆ ಪರಮಾತ್ಮ ಅದರಲ್ಲಿ ಪರಿಪೂರ್ಣ, ಅನ್ಲಿಮಿಟೆಡ್ ಪವರ್ ಹೌಸ್, ಓಷನ್ ಆಫ್ ಮರ್ಸಿ, ಓಷನ್ ಆಫ್ ಲವ್, ಓಷನ್ ಆಫ್ ಹ್ಯಾಪಿನೆಸ್. ಆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ. ಇನ್ನು ನೆಕ್ಸ್ಟ್ ಹೇಳಬೇಕಾದ್ರೆ ಕ್ರಿಸ್ಮಸ್ ಟ್ರೀನಲ್ಲಿ ಬಹಳ ಸುಂದರವಾಗಿ ಕಾಣೋದು ನಮಗೆ ನಕ್ಷತ್ರಗಳು. ಸುತ್ತಲೂ ಸ್ಟಾರ್ಸ್ ಇಲ್ಲದೆ ಡೆಕೋರೇಷನ್ ಕಂಪ್ಲೀಟ್ ಇಲ್ಲ ಅಂತಾರೆ ಕ್ರಿಸ್ಮಸ್ ಟ್ರೀ. ಹಾಗಾದರೆ ಮೇಲಿರುವ ಸ್ಟಾರ್ ಜೊತೆಗೆ ಸುತ್ತಲೂ ಸ್ಟಾರ್ಸ್ ಇದೆ ಅಲ್ಲ, ಅದೆಲ್ಲ ಯಾರು? ಅದೆಲ್ಲ ನಾವು ಚೈತನ್ಯವಾದ ಪ್ರಾಣಗಳು, ಬೆಳಕುಗಳು. ಪರಮಾತ್ಮ ಸರ್ವಶ್ರೇಷ್ಠ ಜ್ಯೋತಿ ಆದರೆ ನಾವು ಅವನ ಮಕ್ಕಳು, ನಮ್ಮಲ್ಲಿಯೂ ಅವನ ಗುಣಗಳಿದೆ. ಭಲೆ ಇವತ್ತು ನಾವು ಮರ್ತಿರ್ಬೋದು, ಭಲೆ ಇವತ್ತು ಕಷ್ಟ ಪಡ್ತಿರ್ಬೋದು, ಆದರೆ ಒಳಗಿನ ಒಳ ಮನಸ್ಸು ಬಯಸೋದು ಪ್ರೀತಿನೇ. ನಮಗೆ ಖುಷಿ ಆಗೋದು ಇನ್ನೊಬ್ಬರಿಗೆ ಕೊಟ್ಟಾಗಲೇ. ಆ ಗುಣಗಳು ನಮ್ಮಿಂದ ಯಾರೂ ತೆಗಿಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವೆಲ್ಲರೂ ಚೇತನವಾದಂತಹ ಪ್ರಾಣಗಳು, ಅಂದರೆ ಲೈಟ್ಗಳು. ಇನ್ನು ವಿಶೇಷವಾಗಿ ಕೊನೆಯದಾಗಿ ಹೇಳಲು ಬಯಸ್ತೇನೆ, ಈ ಕ್ರಿಸ್ಮಸ್ ಟ್ರೀ ನಮಗೆ ಕೊಡುವ ಮುಖ್ಯ ಪ್ರಮುಖ ಸಂದೇಶ ಅಂದರೆ, ಕ್ರಿಸ್ಮಸ್ ಟ್ರೀ ಇಡೀ ವರ್ಷ ಇರ್ತದೆ, ಆದರೆ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಅದು ಇಂಪಾರ್ಟೆನ್ಸ್ ಬರೋದು ಕ್ರಿಸ್ಮಸ್ ಟೈಮಲ್ಲಿ. ಅಂದರೆ ನಾವೆಲ್ಲರೂ ಜೀವನದಲ್ಲಿ ಯಾವಾಗಲೂ ಇದ್ದೇ ಇದ್ವಿ, ಆದರೆ ಯಾವಾಗ ನಮ್ಮ ಜೀವನದಲ್ಲಿ ಪರಮಾತ್ಮನ ಗುಣ, ಶಕ್ತಿ, ಜ್ಞಾನ ಎಲ್ಲ ಗುಣಗಳಿಂದ ನಾವು ನಮ್ಮನ್ನು ಶೃಂಗಾರಿಸ್ಕೊಳ್ತೇವೋ ಆಗ ನಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನಿಮಗೆಲ್ಲರಿಗೂ ನಾನು ಒಂದು ಸಿಹಿ ಸುದ್ದಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ ಈ ಸಮಯ ಮಾನವ ವಂಶವೃಕ್ಷದ ಟ್ರಾನ್ಸ್ಫಾರ್ಮೇಷನ್ ಸಮಯ ನಡೀತಾ ಇದೆ. ಸಾಕಷ್ಟು ನಾವು ಬೆಳೆದು ಆಯಿತು, ಸಾಕಷ್ಟು ಮಾನವ ಕುಲ ವಿಸ್ತಾರಗೊಂಡಾಯಿತು. ಈಗ ಮತ್ತೆ ವಿಸ್ತಾರದಿಂದ ನಾವೆಲ್ಲ ಸಾರ ರೂಪಕ್ಕೆ, ಬೀಜ ರೂಪಕ್ಕೆ ಹೋಗಬೇಕಾಗಿದೆ. ಈಗ ಈ ವೃಕ್ಷದ ಬೇರಿನ ಕಡೆ ನಾವು ನೋಡಬೇಕಾಗಿದೆ. ನಮ್ಮೆಲ್ಲ ಧರ್ಮಸ್ಥಾಪಕರು ಹೇಳಿದ ಸಂದೇಶ ಆದರೂ ಏನು? ಜೀಸಸ್ ಹೇಳ್ತಾರೆ, ಗಾಡ್ ಈಸ್ ಲೈಟ್, ಐ ಆಮ್ ದ ಸನ್ ಆಫ್ ಗಾಡ್. ಅವರನ್ನು ಶಿಲುಬೆಗೆ ಏರಿಸುವಾಗ ಅವರು ದೇವರಲ್ಲಿ ಕೋರ್ತಾರೆ, ಓ ದೇವ, ಇವರನ್ನೆಲ್ಲ ಕ್ಷಮಿಸು, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತೇ ಇಲ್ಲ. ಹಾಗಾದರೆ ತನ್ನ ತಂದೆ ಆದಂತಹ ಹೆವನ್ಲಿ ಗಾಡ್ ಫಾದರ್ ಆದಂತಹ ಅಪರಂಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನನ್ನು ಜೀಸಸ್ ಕ್ಷಮೆಯಾಚನೆ ಮಾಡಿದರು ಅಂದರೆ, ನಾವು ಕೂಡ ಪ್ರತಿನಿತ್ಯ ನಮ್ಮನ್ನು ನಾವು ಈ ಶರೀರದಿಂದ ಭಿನ್ನವಾದಂತಹ ಒಂದು ಪ್ರಾಣ, ಲೈಟ್, ಚೇತನ, ಸ್ಟಾರ್ ಅಂತ ತಿಳ್ಕೊಂಡು ಈ ಸ್ಟಾರಿನ ಮಾಲೀಕನಾದ, ಸರ್ವಗುಣಗಳ ಸಾಗರನಾದ ಆ ಪರಮಾತ್ಮನ ಜೊತೆಗೆ ನಾವು ಕನೆಕ್ಷನನ್ನು ಜೋಡಿಸ್ಬೇಕು. ಫಾದರ್ ಆ್ಯಂಡ್ ಚೈಲ್ಡ್ ರಿಲೇಷನ್ಶಿಪ್ಪನ್ನು ಬೆಳೆಸಿದಾಗ ಹೇಗೆ ಒಂದು ಮಗು ನೋಡಿ, ಮಕ್ಕಳು ಸ್ಕೂಲಿಂದ ಬರುವಾಗ ಅವ್ರಿಗೊಂದು 4-6 ಮಾತಿರುತ್ತೆ ಹೇಳೋಕ್ಕೆ,
ಅದು ಹೇಳೋ ತನಕ ಸಮಾಧಾನ ಇಲ್ಲ ಅವ್ರಿಗೆ. ಅವ್ರು ಹೇಳಿ ಆದಮೇಲೆ ಅವರು ಸಮಾಧಾನ, ಮನೆಯವರು ಎಷ್ಟೇ ಟೆನ್ಷನ್ ಆಗಲಿ ಮಾಡಿರೋ ಪ್ರಾಬ್ಲಮ್ಸಿಗೆ. ಹಾಗೆ ನಾವು ಪರಮಾತ್ಮನಿಗೆ ಪ್ರತಿನಿತ್ಯ ಕೂತ್ಕೊಂಡು ಅವನ ಹತ್ತಿರ ಒಂದು ಮಗುವಾಗಿ ಕೂತ್ಕೊಂಡು ಮಾತಾಡಿದಾಗ, ನಮ್ಮ ಎಲ್ಲ ಮನಸ್ಸಲ್ಲಿರೋದನ್ನು ಅವನಿಗೆ ಅರ್ಪಿಸಿದಾಗ, ಹೇಳಿದಾಗ, ತಂದೆಯ ರೂಪದಲ್ಲಿ ಅವನನ್ನು ನಮ್ಮ ಜೀವನದಲ್ಲಿ ಪ್ರತಿ ಡಿಸಿಷನ್, ಪ್ರತಿ ಪ್ಲ್ಯಾನ್, ಪ್ರತಿಯೊಂದಕ್ಕೂ ನಾವು ಅವನನ್ನು ಕೇಳಿ ಹೇಳಿ ಮಾಡಿದಾಗ ನಾವು ಕೂಡ ಮಕ್ಕಳು ಹೇಗೆ ನಿಶ್ಚಿಂತರಾಗ್ತಾರೋ ನಾವು ಕೂಡ ನಿಶ್ಚಿಂತತೆಯ ಜೀವನವನ್ನು ಮಾಡಬಹುದು. ಇವತ್ತು ಟೆನ್ಷನ್ ಆಗೋದು ಯಾಕೆ ಅಂದರೆ ನಮ್ಮೆಲ್ಲರ ಮನಸ್ಸುಗಳು ಮಕ್ಕಳ ಹಾಗೆ. ಅದು ಬೇಡದ್ದನ್ನು ಹಿಡಿದಿಟ್ಕೊಂಡ್ರೆ ಎಷ್ಟೊತ್ತು ಹಿಡ್ಕೋಬೋದು. ನಾವು ಒಂದು ಉದಾಹರಣೆ ಕೊಡ್ತೇವೆ. ಒಂದು ಕರ್ಚೀಫ್ ಎಷ್ಟು ಹಗುರ, ಒಂದು ಟಿಶ್ಯೂ ಪೇಪರ್ ಎಷ್ಟು ಹಗುರ ಅಂತ ಹೇಳಿ ಹೀಗೆ ಇಟ್ಕೊಂಡ್ರೆ ಎಷ್ಟೊತ್ತು ಹಿಡ್ಕೋಬೋದು ಹೀಗೆ ನೋವಿಲ್ಲದೆ. 1 ಗಂಟೆ, 2 ಗಂಟೆ, 3 ಗಂಟೆ ಆದಮೇಲೆ ಕೈ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ನೋವಾಗುತ್ತೆ. ಅದೇ ಟಿಶ್ಯೂ ಪೇಪರ್ 3 ಗಂಟೆ ಮೊದಲೇ ಎಷ್ಟು ಭಾರ ಇತ್ತೋ ಅಷ್ಟೇ ಇದೆ, ಆದರೆ ಹಿಡ್ಕೊಂಡಿರುವ ಕಾರಣ ನಮಗೆ ಅದು ಕೈ ನೋವು ಬರ್ತಾ ಇದೆ. ಹಾಗೆ ಬೇಡದ ವಿಷಯಗಳನ್ನು ಮನಸ್ಸಲ್ಲಿ ನಾವು ತುಂಬ ಸಮಯದಿಂದ ಇಟ್ಕೊಂಡಿರುವ ಕಾರಣ, ಕ್ಷಮಿಸ್ತಾ ಇಲ್ಲದಿರುವ ಕಾರಣ, ಬಿಡ್ಲಿಕ್ಕೆ ಆಗ್ತಾ ಇರುವ ಕಾರಣ ನಮಗೆ ಸ್ಟ್ರೆಸ್ ಆಗ್ತಾ ಇದೆ. ಆದ್ದರಿಂದ ನಾನು ಹೇಳೋದು, ಪರಮಾತ್ಮ ಈ ಸಮಯದಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯ ಪರಂಪಿತ ಪರಮಾತ್ಮ ಸ್ಥಾಪಿಸಿದ ಜ್ಞಾನ ಕೇಂದ್ರ, ಅಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಈಶ್ವರಿಯ ಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನು ಕೊಡಲಾಗುತ್ತೆ. ನಾವೆಲ್ಲರೂ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪರಮಾತ್ಮ ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಎಂದಾದರೂ ಒಮ್ಮೆ ಭೇಟಿ ಕೊಡಿ. ಇಲ್ಲೇ ನೀರು ಮಾರ್ಗದಲ್ಲಿದೆ, ವಿಲ್ಲೋಸ್ ಕಟ್ಟಡದಲ್ಲಿದೆ. ತಾವೆಲ್ಲರೂ ಬಂದು ಭೇಟಿ ಕೊಡಿ ಹಾಗೂ ಜೀವನದಲ್ಲಿ ಪರಮಾತ್ಮನ ಕೃಪೆಗೆ ಪಾತ್ರರಿದ್ದೀರಿ. ಇನ್ನಷ್ಟು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಿ. ಈ ಕ್ರಿಸ್ಮಸ್ ಹಬ್ಬ ತಮಗೆಲ್ಲರಿಗೂ ಸಹ ಸಂತಸ, ಖುಷಿ ಹಾಗೂ ಬಹಳಷ್ಟು ಜ್ಞಾನದ ಮಾತುಗಳು ತರಲಿ, ಅನುಭವಗಳು ತರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಂದನೆಯನ್ನು ಹಾಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಧನ್ಯವಾದಗಳು. ಬ್ರಹ್ಮಕುಮಾರಿ ಸಿಸ್ಟರ್ ಸ್ನೇಹ ನಮ್ಮ ಮಾತುಗಳನ್ನು ಆಲಿಸಿದ ನಾವೆಲ್ಲರೂ ಧನ್ಯರು. ಜಗತ್ತಿನಲ್ಲಿ ದೇವರಿದ್ದಾನೆಯೇ ಎಂದು ಪ್ರಶ್ನಿಸುವವರೆಗೆ ಉತ್ತರವಾಗಿ ದೇವರು ನಮ್ಮೊಡನೆ ಇದ್ದಾನೆ ಎಂಬುದು ನಿಮ್ಮ ಮಾತಿನ ಸಾರಾಂಶ. ಕ್ರಿಸ್ಮಸ್ ಟ್ರೀ, ಆ ಕ್ರಿಸ್ಮಸ್ ಟ್ರೀಯ ನೆರಳಲ್ಲಿ ನಮ್ಮೆಲ್ಲರನ್ನು ತಂದಿದ್ದೀರಿ. ಅದರ ಪ್ರಾಮುಖ್ಯತೆ ಏನು ನಮಗೆಲ್ಲ ತಿಳಿಯಪಡಿಸಿದಿರಿ. ತಮ್ಮ ಆಗಮನ, ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಮಗದೊಮ್ಮೆ ತಾವೆಲ್ಲರೂ ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸು. ಬಂಧುತ್ವ ಕ್ರಿಸ್ಮಸ್ ಅದರ ಮೊದಲು ಬಂಧುತ್ವ ಇದೆ. ಬಂಧುತ್ವ ಈ ಶಬ್ದ ನಾವೆಲ್ಲರನ್ನು ಒಟ್ಟಿಗೆ ತರುವಂಥದ್ದು. ಈ ಬಗ್ಗೆ ನಮ್ಮ ಚರ್ಚಿಗೆ ಕಳೆದ 1.5 ವರ್ಷದಿಂದ ಧರ್ಮಗುರುಗಳಾಗಿ ಬಂದಂಥ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕಾಸ್ಟ್ ಅವರು ಜಾಸ್ತಿ ಕಾಳಜಿಯನ್ನು ವಹಿಸಿದ್ದಾರೆ. ಬಂದ ತಕ್ಷಣ ಅವರು ಹೇಳಿದ್ದು, ನಾವು ನಮ್ಮ ಊರಿನಲ್ಲಿರುವಂಥ ಎಲ್ಲ ಧರ್ಮದವರೊಡನೆ ಬೆರೆತು ಕಾರ್ಯಕ್ರಮವನ್ನು ಮಾಡಬೇಕು, ಅವರಿಗೆ ಭೇಟಿಯಾಗಬೇಕು, ಅವರು ಒಡಗೂಡಿ ಕಾರ್ಯಕ್ರಮ ನಡೆಸಬೇಕು ಅಂತ. ಕಳೆದ 7-8 ತಿಂಗಳ ಮೊದಲು ನಾವು ಬಂಧುತ್ವ ವೇದಿಕೆ ಅಂತ ಮಾಡಿ ಕೆಲವರನ್ನು ಸೇರಿಸಿ ಈ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಾವು ಕ್ರಿಸ್ಮಸ್, ಕಳೆದ ವರ್ಷ ಸಂಭ್ರಮ, ದೀಪಾವಳಿ ಸಂಭ್ರಮ, ಈಗ ಮಗದೊಮ್ಮೆ ಕ್ರಿಸ್ಮಸ್ ಸಂಭ್ರಮವನ್ನು ಆಚರಿಸಿದ್ದೇವೆ. ಇದಕ್ಕೆಲ್ಲ ಪ್ರೇರಣೆ ಆಗಿರುವಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕಾಸ್ಟರ್ ಅವರು ದಯವಿಟ್ಟು ಮುಂದೆ ಬಂದು ನಮ್ಮ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅವರ ಸಂದೇಶದ ನಂತರ 2 ಡ್ಯಾನ್ಸ್ ಇದೆ, 10 ನಿಮಿಷ. ಎಲ್ಲರೂ ನಿಲ್ಲಬೇಕಾಗಿ ವಿನಂತಿಸುತ್ತೇನೆ. ಇಲ್ಲಿ ನೆರೆದಂತಹ ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳನ್ನು ನೀಡುತ್ತಾ, ನಮ್ಮ ಇಂದಿನ ಈ ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಿಸ್ಟರ್ ಬ್ರಹ್ಮಕುಮಾರಿ ಸ್ನೇಹ ಹಾಗೂ ಎಲ್ಲ ಅತಿಥಿಗಳಿಗೆ ವಂದಿಸ್ತಾ, ನೀವು
ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಈ ಸಂಜೆಯ ಕ್ರಿಸ್ಮಸ್ ಆಚರಣೆ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದೀರಿ. ನಿಮಗೆಲ್ಲರಿಗೂ ಪ್ರಥಮವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಯು ಆಲ್. ಕ್ರಿಸ್ಮಸ್ ಹಬ್ಬ ಅಂದರೆ ಏನು? ಯೇಸುವಿನ ಜನನ, ಯೇಸು ಕ್ರಿಸ್ತರ ಜೀವನ, ಅವರ ಮರಣ, ಪುನರುತ್ಥಾನ ನಮಗೇನು ಸಂದೇಶ ನೀಡ್ತಾ ಇದೆ ಅದನ್ನು ಇಲ್ಲಿ ರೂಪಗಳ ಮುಖಾಂತರ ನಾವು ನೋಡಿದ್ದೇವೆ. Whatsoever you do to the least of my brethren, that you have done to me. ನನ್ನ ಅತಿ ಚಿಕ್ಕ ಸಹೋದರ ಸಹೋದರಿಯರಿಗೆ ನೀವೇನು ಮಾಡುತ್ತೀರೋ, ಏನು ಕೊಡುತ್ತೀರೋ, ಏನು ಆಗಿದ್ದೀರೋ ಅದು ನನಗಾಗಿ ನೀವು ಮಾಡಿದ್ದೀರಿ. ಅಂತಹ ಒಂದು ಸಂದೇಶವನ್ನು ನಾವಿಲ್ಲಿ ನೋಡಿದ್ದೇವೆ. ನಮ್ಮ ಮಕ್ಕಳ ರೂಪಕದಲ್ಲಿ ಯೇಸು ಕ್ರಿಸ್ತರ ಜನನದ ಎಲ್ಲ ಚರಿತ್ರೆಯನ್ನು ಒಂದು ಚಿಕ್ಕ ಸಾರಾಂಶದಲ್ಲಿ ಅವರು ಕೊಟ್ಟಿದ್ದಾರೆ. ಚೊಕ್ಕದಾಗಿ ಅದನ್ನು ಪ್ರತಿಪಾದಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ನಾವು ಹೇಳಿದಾಗೆ ಬಂಧುತ್ವ, ಸಹೋದರತ್ವ, ಸಹಬಾಳ್ವೆ ಇದೆಲ್ಲ ನಮಗೆ ಬೇಕೇ ಬೇಕು. ಅದು ನಮ್ಮಲ್ಲಿ ಇದೆ. ಅದಕ್ಕಾಗಿ ನಾವು ಸಂತೋಷ ಪಡ್ತಾ ಇದ್ದೇವೆ. ಈ ಪರಿಸರದಲ್ಲಿ ನಾನು ಮೊದಲು ಕೂಡ ಈ ಪರಿಸರದಲ್ಲಿ ಹಲವಾರು ವರ್ಷ ಇದ್ದೆ. ಈಗಲೂ ಬಂದ ಮೇಲೆ ನಾನು ನೋಡಿದ್ದೇನೆ, ಎಲ್ಲರೂ ಒಟ್ಟುಗೂಡಿ, ಅಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಇದ್ದು ಇರಬಹುದು, ಆದರೂ ಎಲ್ಲರೂ ಜಾತಿ ಧರ್ಮ ಆ ವಿಚಾರ ಬಿಟ್ಟು ಸಹಬಾಳ್ವೆಯಿಂದ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಇಲ್ಲಿ ನಾನು ಖಂಡಿತವಾಗಿಯೂ ಧೈರ್ಯವಾಗಿ ಹೇಳ್ತೇನೆ. ಅದಕ್ಕಾಗಿ ದೇವರ ಆಶೀರ್ವಾದ ನಮ್ಮಲ್ಲಿ ಇದೆ. ನಮ್ಮ ಊರಿಗೆ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ. ಇವತ್ತು ನಾವು ಇಲ್ಲಿ ನಮಗೆ ಸಹಾಯ ಮಾಡುವಂತಹ ವಿವಿಧ ರೀತಿಯ ಕೆಲಸಗಳನ್ನು ಒಳ್ಳೆಯದಾಗಿ ಮಾಡುವಂತಹ ನಮ್ಮ ಏನು ಸಹೋದರ ಸಹೋದರಿದ್ದಾರೆ, ಅವರನ್ನು ಸನ್ಮಾನಿಸಿದ್ದೇವೆ. ಆ ಸನ್ಮಾನ ದೊಡ್ಡದಲ್ಲ, ಅವರಿಲ್ಲಿ ಬಂದದ್ದು ನಮಗೆ ಒಂದು ರೀತಿಯ ಹೆಮ್ಮೆ. ಯಾಕೆಂದರೆ ಅವರನ್ನು ಕೆಲವರನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಮ್ಮ ಪೋಸ್ಟ್ಮ್ಯಾನ್ ಮತ್ತು ನೀರು ಬಿಡುವವರು ಮತ್ತು ಎಲೆಕ್ಟ್ರಿಷಿಯನ್, ನಮ್ಮ ಏನು ಲೈನ್ ಮ್ಯಾನ್ ಇದ್ದಾರೆ, ಮತ್ತು ಇಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಶುಚಿತ್ವ ಕರ್ಮಚಾರಿಗಳ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಂಗನವಾಡಿಯಲ್ಲಿ ಕೆಲಸ ಮಾಡುವ ಯಾರಿದ್ದಾರೆ, ಅಕ್ಕಂದಿರೆಲ್ಲ ಇದ್ದಾರೆ. ಅವರಿಗೆ ನಾವು ಇಲ್ಲಿ ಕರೆಸು ಸನ್ಮಾನ ಮಾಡಿದ್ದು ಯಾಕೆಂದರೆ ಅದು ಯೇಸುವಿನ ಜೀವನ. ಅವರು ಹೇಳಿದಾಗೆ ನೀವು ಆ ಚಿಕ್ಕ ರೀತಿಯಲ್ಲಿ ಕೆಲಸ ಮಾಡುವಂತಹ ಆ ದೊಡ್ಡತನವನ್ನು ನೋಡದೆ, ಹಿರಿತನವನ್ನು ಕಾಣದೆ, ಯಾರು ಪರಿಗಣಿಸುವುದಿಲ್ಲ ಒಂದು ರೀತಿಯಲ್ಲಿ. ಅಂತಹವರನ್ನು ನಾವು ಮುಂದೆ ತರಿಸಿದಾಗ ಇಲ್ಲಿ ಯೇಸು ಪ್ರತ್ಯಕ್ಷರಾಗ್ತಾರೆ, ಆಗಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಒಂದು ರೀತಿಯಲ್ಲಿ ನಾನು ಧ್ವನಿಗೂಡಿಸ್ತಾ ಇಲ್ಲಿ ನೆರೆದಂಥ ಮತ್ತು ಎಲ್ರಿಗೂ ಇಲ್ಲಿಂದ ಒಂದು ಏನೋ ವಿಷಯ ಹೋಗಬೇಕು, ಅದು ಶುಚಿತ್ವ. ಶುಚಿತ್ವ ಅಂದರೆ ದೇವರು. ಎಲ್ಲಿ ಶುಚಿತ್ವ ಇದೆ, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಆ ಶುಚಿತ್ವವನ್ನು ಮಾಡುವವರು ಇವರು ಇಲ್ಲಿ ಬಂದು ನಮ್ಮಿಂದ ಸನ್ಮಾನ ಸ್ವೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾವೊಂದು ವಾಗ್ದಾನ ಮಾಡಬೇಕು. ಕ್ರಿಸ್ಮಸ್ ಆಚರಣೆ ಯಾವಾಗಲೂ ಇರ್ತದೆ, ಈ ಬಂಧುತ್ವ ಕೂಡ ಇರ್ತದೆ. ಆದರೆ ನಾನು ಮುಖ್ಯವಾಗಿ ಹೇಳುವುದು, ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಚರ್ಚಿನ ವಠಾರದಲ್ಲಿ ಕೂಡ ಇವತ್ತು ಎಲ್ರಿಗಾಗಿ ಒಂದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಒಂದು ವಾಗ್ದಾನ ಮಾಡಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದೇನೆ. ನಾವು ನಮ್ಮ ಮನೆಯಿಂದ ಆರಂಭ ಮಾಡಿ, ಫಸ್ಟ್ ನಮ್ಮ ಬೆಡ್ರೂಮಿಂದ ಆರಂಭ ಮಾಡಿ, ಮನೆಯಿಂದಗೆ ಹೋಗಿ, ಮನೆಯ ಪರಿಸರ ಬೇರೆ ಎಲ್ಲಿ ಹೋಗ್ತೇವೋ ಮತ್ತು ಇಲ್ಲಿ ಇದು ಪಬ್ಲಿಕ್ ಪ್ಲೇಸ್, ಎಲ್ಲಿ ನಾವು ಹೋದರೂ ಶುಚಿತ್ವವನ್ನು ಕಾಪಾಡ್ತೇವೆ ಅನ್ನುವ ಒಂದು ವಾಗ್ದಾನವನ್ನು ನಾವು ಮಾಡಬೇಕು. ಅದು ಮಾಡಿದರೆ ಇಂದಿನ ಆಚರಣೆ ಖಂಡಿತವಾಗಿಯೂ ಫಲ ನೀಡಿದಂತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಎಲ್ಲಿ ನೋಡಿದ್ರಲ್ಲಿ ನೀವು ಕಸ ಆಗಿ ನೋಡಿ, ಅದು ಯಾರು ಬಿಸಾಡ್ತಾರೋ, ನಾನು ಬಿಸಾಡಿದ್ದೇನೋ, ಇನ್ನೊಬ್ಬರು ಬಿಸಾಡಿದ್ದಾರೋ, ಅವರು ಶುಚಿತ್ವ ಮಾಡುವವರಿದ್ದಾರೆ, ಅವರು ಅದನ್ನು ತೆಗಿಬೇಕು ಅನ್ನುವ ಒಂದು ಭಾವನೆ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಅದಕ್ಕಾಗಿ ಕಸವನ್ನು ಎಲ್ಲಿಂದ ಎಲ್ಲಿ ಬಿಸಾಡಿ ಹೋಗಬಹುದು. ಅದರಲ್ಲಿ ಕೂಡ ವಿಶೇಷವಾಗಿ ಪ್ಲಾಸ್ಟಿಕ್ಕನ್ನು ನಾವು ಬಿಸಾಡಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರಲ್ಲಿ ಒಂದು ಚಿಕ್ಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಸಹೋದರ ಸಹೋದರಿಯರೇ, ಇನ್ನು ಮುಂದೆ ನಿಮ್ಮ ಮನೆಯಿಂದ ಆರಂಭ ಮಾಡಿ, ಶಾಲೆ ಅಥವಾ ಕಚೇರಿಯಲ್ಲಿ ಅಥವಾ ಇಂತಹ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನಾನು ಕಸ ಬಿಸಾಡುವುದಿಲ್ಲ. ನಮ್ಮ ಮನೆಯ ಕಸದ ವಿಲೇವಾರಿಯನ್ನು ನಾನು ಖಂಡಿತವಾಗಿಯೂ
ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತೇನೆ ಎನ್ನುವ ವಾಗ್ದಾನವನ್ನು ನೀವು ಮಾಡಿದರೆ, ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮಾಡಿದರೆ ಖಂಡಿತವಾಗಿಯೂ ಯೇಸು ಇವತ್ತು ಸಂತೋಷ ಪಡ್ತಾರೆ, ಆಶೀರ್ವಾದ ಕೊಡ್ತಾರೆ. ಅದೇ ನಮಗೆ ಪ್ರತಿನಿತ್ಯದ ಆಶೀರ್ವಾದವಾಗಿ ಸಿಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮಗದೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಯೇಸುವಿನ ಜನನದ ಸಂದರ್ಭದಲ್ಲಿ ಇವತ್ತು ನೀವು ನೋಡಿದ್ರಿ, ಅವರು ಜನನ ಆಗಿದೆ ಅಂತ ಕುರುಬರಿಗೆ ಫಸ್ಟ್ ಅದ ಮೆಸೇಜ್ ಬಂದದ್ದು. ದೊಡ್ಡವರಿಗೆ, ಆ ರಾಜರಿಗೆ ಬರಲಿಲ್ಲ, ಕುರುಬರಿಗೆ, ಆ ಕುರಿ ಕಾಯುವವರಿಗೆ ಬಂದದ್ದು. ಅಂದರೆ ಚಿಕ್ಕವರಿಗೆ, ಲಾಸ್ಟ್ ಯಾರು ಇರ್ತಾರೆ ಅವರಿಗೆ ಬಂದದ್ದು. ಅಂದರೆ ಆ ಸಂದರ್ಭದಲ್ಲಿ ಒಂದು ಸಂದೇಶ ಕೂಡ ದೇವರಿಂದ ಬಂತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಆಗಲಿ, ಹಾಗೂ ಭುವಿಯೋಳು ಅಂದರೆ ಭೂಮಿಯಲ್ಲಿ ಸುಮನಸ್ಕರು, ಒಳ್ಳೆಯ ಮನಸ್ಸಿನವರಿಗೆ ಶಾಂತಿ ಲಭಿಸಲಿ. ಮಹೋನ್ನತ ದೇವರಿಗೆ ಮಹಿಮೆ ಆಗಲಿ, ಆಗಿದೆ. ಹಾಗೆ ಇಲ್ಲಿ ನೆರೆದಂತಹ, ಇಲ್ಲಿ ಇರುವಂತಹ, ಈ ಭೂಮಿಯೊಳು ಜೀವಿಸುವಂತಹ ಎಲ್ಲ ಸುಮನಸ್ಕರಿಗೆ, ಒಳ್ಳೆಯ ಮನಸ್ಕರಿಗೆ ಶಾಂತಿ, ಸಮಾಧಾನ, ಪ್ರೀತಿ ಎಲ್ಲ ಆಶೀರ್ವಾದವಾಗಿ ಲಭಿಸಲಿ ಅಂತ ಹೇಳ್ತಾ ಮಗದೊಮ್ಮೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುತ್ತಾ, ಕಸವನ್ನು ಬಿಸಾಡುವುದಿಲ್ಲ, ಕಸದ ವಿಲೇವಾರಿಯನ್ನು ಸರಿಯಾಗಿ ಮಾಡ್ತೇನೆ ಎನ್ನುವ ವಾಗ್ದಾನದೊಂದಿಗೆ ನೀವು ಮನೆಗೆ ಇವತ್ತು ಹೋಗುವ ಆ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿ ಮಾಡುತ್ತಾ, ನಿಮಗೆ ಇಲ್ಲಿ ನೀವು ಬಂದಿದ್ದಕ್ಕಾಗಿ ಕೃತಜ್ಞತೆಯನ್ನು ಕೋರುತ್ತಾ ದೇವರ ಆಶೀರ್ವಾದ ಕೊಡ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಯು. ಧನ್ಯವಾದಗಳು. ಖಂಡಿತವಾಗಿ ಒಂದು ಪ್ರಮುಖ ವಾಗ್ದಾನ, ಕಸವನ್ನು ಬಿಸಾಡಬಾರದು, ನಾವೆಲ್ಲರೂ ನಮ್ಮ ಪರಿಸರವನ್ನು ಸ್ವಚ್ಛಂದವಾಗಿಡಬೇಕು, ಅದಕ್ಕೋಸ್ಕರ ಹಣ ತೊಟ್ಟಬೇಕು. ಎಲ್ರಿಗೂ ಈ ಸಂದೇಶವನ್ನು ನೀಡಿದಂಥ ನಮ್ಮ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿ ಕಾಸ್ಟಾ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಈಗ ಒಂದು ನೃತ್ಯ ಇದೆ, ನೃತ್ಯವನ್ನು ನೀವು ನೋಡಲೇಬೇಕು. ಅದಕ್ಕಿಂತ ಮೊದಲು ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರತ್ಯೇಕವಾಗಿ ಅತಿಥಿಗಳಾಗಿ ಆಗಮಿಸಿದ ಪ್ರತಿಯೊಬ್ಬರಿಗೂ, ಆಹ್ವಾನಿತರಿಗೂ, ಎಲ್ಲ ಆಹ್ವಾನಿತ ಅತಿಥಿಗಳಿಗೂ, ಸನ್ಮಾನಿತರಿಗೂ, ಅದೇ ರೀತಿ ಈ ಕಾರ್ಯಕ್ರಮ ನಡೆಸಲು ನಮಗೆ ಅವಕಾಶ ಕೊಟ್ಟಂಥ ನೀರ್ಮಾರ್ಗ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ, ನಮಗೆ ರಕ್ಷಣೆ ಠಾಣೆಯ ಸಿಬ್ಬಂದಿಗಳಿಗೂ, ಈ ಕಾರ್ಯಕ್ರಮ ಇಲ್ಲಿ ನಡೆಸಲು ಫರ್ನಾಂಡಿಸ್ ಕಾಂಪ್ಲೆಕ್ಸ್ ಇದರ ಮುಂಭಾಗದಲ್ಲಿ ನಾವಿದ್ದೇವೆ, ಶ್ರೀ ಲ್ಯಾನ್ಸಿ ಫರ್ನಾಂಡಿಸ್, ಅದೇ ರೀತಿ ಇಲ್ಲಿರುವ ಎಲ್ಲ ಅಂಗಡಿ ಮಾಲೀಕರಿಗೂ ಅವರು ಸಹನೆಯಿಂದ ನಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರತ್ಯೇಕವಾಗಿ ಬೆಸ್ಟ್ ಬೇಕ್ರಿ, ಗೀತಾ ಡಿಸೋಜಾ, ಅನಿತಾ, ಇವರೆಲ್ಲರಿಗೂ ನಾವು ಚಿರಋಣಿಗಳು. ನಮಗೆ ಸಹಕರಿಸಿದ್ದಾರೆ. ಎಲ್ಲವೂ ಸುಸೂತ್ರವಾಗಿ ನಡೆಸಲು ಸಹಕರಿಸಿದ ಶ್ರೀ ಲ್ಯಾನ್ಸಿ ಸಿಕ್ವರ್ ಇವರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ನಮಗೆ ಕೇಕನ್ನು ಕೊಟ್ಟಂಥ ಕ್ಯಾಸಲ್ ಬೇಕರಿ ಎಡ್ವಿನ್ ಕ್ಯಾಸ್ಟಲ್ನಿ ಇವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಇಲ್ಲಿ ಛಾಯಾಗ್ರಹಣ ಮಾಡುತ್ತಿರುವಂಥ ಶ್ರೀ ಲ್ಯಾಂಬರ್ಟ್ ಅಲ್ವಾರಿಸ್ ಹಾಗೂ ಫೋಟೋಗ್ರಫಿ ಮಾಡುವಂಥ ವಿಕ್ಟರ್ ಡಿಸೋಜಾ, ರೋಸ್ವಿನ್ ಸೌಂಡ್ಸ್, ಅದೇ ರೀತಿ ಡಿಮೆಲ್ಲೋ ಅರೇಂಜರ್ಸ್ ಅವರಿಗೂ, ಈ ಬ್ಯಾನರನ್ನು ನಮಗೆ ನೀಡಿದಂಥ ಶ್ರೀಯುತ ರಾಬರ್ಟ್ ಲ್ಯಾನ್ಸಿಫೈಸ್ ತಮಗೂ, ICYM ಯುವಜನರು ಕಳೆದ ಸುಮಾರು ದಿನಗಳಿಂದ ಈ ಕಾರ್ಯಕ್ರಮ ನಮ್ಮನ್ನು ನಡೆಸಲು ಅವರ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ICYM ಅಧ್ಯಕ್ಷರಾಗಿರುವಂಥ ಶ್ರೀ ನೆಲ್ಸನ್ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ, ಎನಿಮೇಟರ್ ಆಗಿರುವಂಥ ಶ್ರೀ ವಿನೋದ್ ಪೆರೇರಾ ಲಿನೇಟ್ ಕ್ರಾಸ್ ಅವರಿಗೂ, YCS ಸದಸ್ಯರಿಗೂ, ಚರ್ಚ್ ಪಾಲನಾ ಮಂಡಳಿ ಎಲ್ಲ ಸದಸ್ಯರಿಗೂ, ಇಲ್ಲಿ ಸಂಗೀತವನ್ನು ನೀಡಲು ಬಂದಂಥ ಕೆನೆತ್ ಡಿಸೋಜಾ ಹಾಗೂ ನಮ್ಮ ಮಕ್ಕಳ ಬ್ರಾಸ್ ಬ್ಯಾಂಡ್ ಎಲ್ಲ ಮಕ್ಕಳಿಗೂ, ಅವರನ್ನು ನಿರ್ದೇಶನ ನೀಡಿರುವಂಥ ಶ್ರೀಯುತ ಪ್ರೇಮ್ ಮಾರಸ್ ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಕೊನೆಯದಾಗಿ ಈ ನೃತ್ಯವನ್ನು ತಾವೆಲ್ಲರೂ ನೋಡಬೇಕಾಗಿ ವಿನಂತಿಸುತ್ತೇನೆ. ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ, ಇತ್ತಾನ ಕ್ರಿಸ್ತ ತುಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ, ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನಿರೋ,
ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇತ್ತಾದ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ Jingle bells swing and jingle bells ring, snowing and blowing a bushels of fun. Now the jingle hop has begun. Jingle bell, jingle bell rock. Jingle bells chime, jingle bell time. Dancing and prancing in Jingle Bell Square. In the frosty air, what a bright time! It's the right time to rock the night away. Jingle bell time, it's a swell time to go gliding in a one-horse sleigh. Giddy up, jingle horse, pick up your feet, jingle around the
ಧನ್ಯವಾದಗಳು. ICVM ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮೊಂದಿಗೆ ಬ್ರಾಸ್ ಬ್ಯಾಂಡ್ ಇದೆ, ಸಂತ ಕ್ಲೋಸ್ ಇದ್ದಾರೆ. ಒಂದು ಸಣ್ಣ ನೃತ್ಯ ಕೊನೆಗಳು ಸಹ ಮೊದಲು ನಾವೆಲ್ಲರೂ ಮಾಡಬಹುದು. ಮಕ್ಕಳೆಲ್ಲರಿದ್ದಾರೆ, ದಯವಿಟ್ಟು ಮುಂದೆ ಬಂದು ಸಂತ ಕ್ಲೋಸ್ ಜೊತೆಗೆ ನೃತ್ಯ ಮಾಡಲು ಇಚ್ಛಿಸುವವರು ದಯವಿಟ್ಟು ಮುಂದೆ ಬರಬೇಕಾಗಿ ವಿನಂತಿಸ್ತೇನೆ. ಕೇವಲ 5 ನಿಮಿಷ. ಎಸ್, ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ದಯವಿಟ್ಟು ಯಾರು ನೃತ್ಯ ಮಾಡಲು ಇಚ್ಛಿಸ್ತೀರಿ ಮುಂದೆ ಬರೋದು. सगळं नासून कशें करतात वेगवेगळे मुखार एक नास आज मात्र जंक्शनार नासूंक मेळटा, नाजाल्यार मेळना, अवकाश मेळना जंक्शनार नासूंक. त्या देखून जंक्शनार नासा मुखार. येस, कमान वेगळी वेगळी मुखार येवचे. ICVM सदैव ICS भुरगीं हांगासर मस्त जाण आसात. भुरगीं मुखार या, वेगळी वेगळी. ಮಕ್ಕಳೆಲ್ಲ ಮುಂದೆ ಬರೋದು.